ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 11ನೇ ವಚನದಿಂದ 32ನೇ ವಚನದವರೆಗೂ ಯೇಸು ಸ್ವಾಮಿ ಹೇಳಿರುವಂತ ಒಂದು ಸಾಮ್ಯ, ಆ ಸಾಮ್ಯದಲ್ಲಿರುವಂತ ಸಂದೇಶವನ್ನು ನಾವು ಕೇಳಿಸಿಕೊಳ್ಳುತ್ತಾ ಬರ್ತಾ ಇದ್ದೇವೆ. ಅಲ್ಲಿದ್ದಂತ ಒಂದು ಕುಟುಂಬ, ಆ ಕುಟುಂಬದಲ್ಲಿರುವಂತ ಇಬ್ಬರು ಮಕ್ಕಳು, ಆ ಮಕ್ಕಳ ಮಧ್ಯದಲ್ಲಾದಂತ ಘಟನೆಗಳ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಬರ್ತಾ ಇದ್ದೇವೆ. ನಾನು ಮೊದಲು ದೇವರ ವಾಕ್ಯವನ್ನು ಓದ್ತೇನೆ. ದೇವರ ವಾಕ್ಯವನ್ನು ಓದಿದ ಮೇಲೆ ನಾನು ವಿಷಯಕ್ಕೆ ಬರ್ತೇನೆ. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ. ಇವತ್ತು ನಾವು ಧ್ಯಾನ ಮಾಡುವಂತ ವಾಕ್ಯವನ್ನು ನಾನು ಓದ್ತೇನೆ. 22ನೇ ವಚನದಿಂದ 24ನೇ ವಚನದವರೆಗೂ ನಾವು ಓದಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 22ನೇ ವಚನದಿಂದ 24ನೇ ವಚನದವರೆಗೂ ನಾನೇ ಓದ್ತಾ ಇದ್ದೇನೆ. ನಿಮ್ಮ ಬೈಬಲ್ಗಳನ್ನು ನೀವು ನೋಡಬೇಕಾಗಿ ಕೇಳಿಕೊಳ್ತೇನೆ. ತಂದೆಯು ತನ್ನ ಆಳುಗಳಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ಇವನಿಗೆ ತೊಡಿಸಿರಿ, ಇವನ ಕೈಗೆ ಉಂಗುರವನ್ನಿಡಿರಿ, ಕಾಲಿಗೆ ಜೋಡನ್ನು ಮೆಡಿಸಿರಿ. ಕೊಬ್ಬಿಸಿದ ಕರುವನ್ನು ತಂದು ಕುಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. ಆಗ ಅವರು ಉಲ್ಲಾಸ ಪಡುವುದಕ್ಕೆ ತೊಡಗಿದರು. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆತನೇ ಆಶೀರ್ವದಿಸಿ ತನ್ನ ಆತ್ಮನ ಮೂಲಕ ಅನುಗ್ರಹಿಸಿಕೊಳ್ಳಿ. ಪ್ರಿಯರೇ, ಇಲ್ಲಿ ಯೇಸು ಸ್ವಾಮಿ ಹೇಳಿರುವಂತ ಸಾಮ್ಯದಲ್ಲಿ ನಾವು ತಂದೆಯ ಬಗ್ಗೆ 3 ಆಲೋಚನೆಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಕುಟುಂಬದಲ್ಲಿ ತಂದೆ ಮೌನವಾಗಿರಲಿಕ್ಕೆ ಕಾರಣಗಳನ್ನು ನಾವು ನೋಡಿದ್ದೇವೆ. ತಂದೆಯ ಮೌನಕ್ಕೆ ಕಾರಣಗಳು ಅಂತ ಹೇಳಿ. ಮತ್ತೆ ಅದರಲ್ಲಿ 2ನೇದು ತಂದೆಗೆ ಉಂಟಾದ ಒಂದು ಸಂತೋಷ, ತಂದೆಗೆ ಇರುವಂತ ಸಂತೋಷದ ಬಗ್ಗೆ ಓದಿದ್ದೇವೆ. ಆಮೇಲೆ 3ನೇದಾಗಿ ತಂದೆಗಿರುವಂತ ಒಂದು ದುಃಖದ ಬಗ್ಗೆ ನಾವು ಆಲೋಚನೆ ಮಾಡಿ. ತಂದೆಯಲ್ಲಿ 3 ಆತ್ಮಿಕವಂತ ಸಂಗತಿಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಅವು ಮತ್ತೆ ನಾನು ರಿಪೀಟ್ ಮಾಡ್ಲಿಕ್ಕೆ ಹೋಗುವುದಿಲ್ಲ, ಹೆಡ್ಲೈನ್ ಮಾತ್ರ ನಾನು ರಿಪೀಟ್ ಮಾಡ್ತೇನೆ. ಆಮೇಲೆ 2ನೇದು ಈ ತಪ್ಪಿ ಹೋಗಿ ತಿರುಗಿ ಬಂದಂತ ಚಿಕ್ಕ ಮಗನ ಬಗ್ಗೆ ನಾವು ಆಲೋಚನೆ ಮಾಡಿದ್ದೇವೆ. ತಪ್ಪಿ ಹೋಗಿ ತಿರುಗಿ ಬಂದ ಚಿಕ್ಕ ಮಗನಲ್ಲಿ ಕೂಡ ಒಂದು 3 ವಿಷಯಗಳನ್ನು ನಾವು ಆಲೋಚನೆ ಮಾಡ್ತಾ ಬಂದಿದ್ದೇವೆ. ಅದರಲ್ಲಿ ಮೊದಲನೇ ವಿಷಯ, ತಂದೆ ಮನೆಯಲ್ಲಿದ್ದಂತ ಮಗನು ಯಾವ ರೀತಿಯಾಗಿದ್ದನು ನಾವು ಗಮನಿಸುವಾಗ ಸಂತೋಷವೂ ಇಲ್ಲದವನಾಗಿ ಅವನು ಜೀವಿಸ್ತಾ ಇದ್ದನು. ಅದನ್ನ ನಾವು ಆಲೋಚನೆ ಮಾಡಿದ್ದೇವೆ, ಯಾಕೆ ಸಂತೋಷವಿಲ್ಲ ಅಂತ ಹೇಳಿ. 2ನೇದಾಗಿ ಅವನು ದೂರ ದೇಶಕ್ಕೆ ಹೊರಟು ಹೋಗ್ತಾನೆ. ತನಗೆ ಬರಬೇಕಂತ ಎಲ್ಲ ಆಸ್ತಿಯನ್ನು ಕೂಡಿಸಿಟ್ಟುಕೊಂಡು ಅವನು ದೂರ ದೇಶಕ್ಕೆ ಹೊರಟು ಹೋಗ್ತಾನೆ. ಯಾಕೆ ಹೋಗ್ತಾನೆ? ತನ್ನ ಸಂತೋಷವನ್ನು ಹುಡುಕಿಕೊಂಡು, ಸಂತೋಷಕ್ಕಾಗಿ ಇಲ್ಲ ಸುಖಕ್ಕಾಗಿ ಅವನು ದೂರ ದೇಶಕ್ಕೆ ಹೋಗ್ತಾನೆ. ಅಲ್ಲಿ ಹೋದಾಗ ಅವನಿಗೆ ಸಿಗುವುದಿಲ್ಲ. ಯಾವ ಸಂತೋಷಕ್ಕೂ ಹೋಗ್ತಾನೋ ಆ ಸಂತೋಷವು ಅವನಿಗೆ ಸಿಗುವುದಿಲ್ಲ ಅಂತೇಳಿ ನಾವು ವಾಕ್ಯದಲ್ಲಿ ಗಮನಿಸಿದ್ದೇವೆ. 3ನೇದಾಗಿ ಅವನಲ್ಲಿ ಮತ್ತೊಂದು ಅನುಭವ, ಅವನು ಹಿಂತಿರುಗಿ ಬಂದಿರುವಂಥದ್ದು. ತಂದೆ ಮನೆಯಲ್ಲಿದ್ದನು, ಸಂತೋಷವಿಲ್ಲದವನಾಗಿ ದೂರ ದೇಶಕ್ಕೆ ಹೋದನು ಸಂತೋಷಕ್ಕಾಗಿ, ಮತ್ತು ಅವನು ಹಿಂತಿರುಗಿ ಬಂದಿರುವಂಥದ್ದು, ಹಿಂತಿರುಗಿ ಬಂದನು ಯಾವುದಕ್ಕಾಗಿ? ನಿಜವಾದ ಸಂತೋಷಕ್ಕಾಗಿ ಅವನು ಹಿಂತಿರುಗಿ ಬಂದಿದ್ದಾನಂತೇಳಿ ನಾವು ಈ 2 ವಿಷಯಗಳನ್ನು ನಾವು ಕಳೆದ ಸಾರಿ ಆಲೋಚನೆ ಮಾಡಿದ್ದೇವೆ. ಆದ್ರೆ ಇವತ್ತು ಈ 3ನೇ ವಿಷಯ, ಆತನು ಹಿಂತಿರುಗಿ ಬಂದಾಗ ಯಾದಕ್ಕಾಗಿ ಬಂದನು, ಯಾವ ಕಾರಣಕ್ಕಾಗಿ ಬಂದನು ಅಂತೇಳಿ ಇವತ್ತು ನಾವು ಸ್ವಲ್ಪವಾಗಿ ಆಲೋಚನೆ ಮಾಡ್ಲಿಕ್ಕೆ ಹೋಗ್ತೇವೆ. ಈಗ ನಾವು ಓದಿರುವಂತ ಈ ವಾಕ್ಯ ಭಾಗದಲ್ಲಿ ಒಂದು ಔತಣವನ್ನು ಮಾಡಿಸಿರುವಂತದ್ದು ವಾಕ್ಯದಲ್ಲಿ ಗಮನಿಸ್ತೇವೆ. ಹಬ್ಬ, ಕೊಬ್ಬಿಸಿದ ಕರುವನ್ನು ತಂದು ಕುಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ಮತ್ತೆ ಅದೇ ರೀತಿ ಅವರೆಲ್ಲರೂ ಕೂಡ ಉಲ್ಲಾಸ ಪಡುವುದಕ್ಕೆ, ಆಗ ಅವರು ಉಲ್ಲಾಸ ಪಡುವ ತೊಡಗಿದರು. ಇದು ಒಂದು ಸಂತೋಷವಾದಂತ ಒಂದು ವಾತಾವರಣ, ಒಂದು ಸಂತೋಷವಂತ ಒಂದು ಸಂದರ್ಭ. ಈ ಸಂತೋಷಕ್ಕೆ ಏನು ಕಾರಣ ಅಂತೇಳಿ ನಾವು ಗಮನಿಸುವಾಗ ಅದೇ ವಾಕ್ಯ ಭಾಗದಲ್ಲಿ ನಮಗೆ ಅರ್ಥವಾಗ್ತದೆ. ತಪ್ಪಿ ಹೋದಂತ ತನ್ನ ಮಗನು ತಿರುಗಿ ಬಂದಾಗ ತಂದೆ ತನ್ನ ಸಂತೋಷವನ್ನು ವ್ಯಕ್ತಪಡಿಸಿರುವಂತ ಒಂದು ಸನ್ನಿವೇಶ. ಇಲ್ಲಾಂದ್ರೆ ಸತ್ತು ಹೋಗಿರುವಂತ ತನ್ನ ಮಗನು ತಿರುಗಿ ಬದುಕು ಬಂದಿದ್ದಾಗ ಆ ತಂದೆಗಿರುವಂತ ಸಂತೋಷವನ್ನು ಈ ಔತಣ ರೂಪದಲ್ಲಿ ಆತನು ವ್ಯಕ್ತಪಡಿಸಿರುವಂತದ್ದು ವಾಕ್ಯ ಭಾಗದಲ್ಲಿ ನಾವು ಗಮನಿಸುವಂತ ಒಂದು ವಿಷಯ. ಆದ್ರೆ ಪ್ರಿಯರೇ, ಇಲ್ಲಿ ಅನೇಕ ವಿಷಯಗಳನ್ನು ನಾವು ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಬೇಕಾದಂತ ವಿಷಯಗಳನ್ನು ಈ ಔತಣದಿಂದ ನಾವು ಕೇಳಿಸಿಕೊಳ್ಳಿಕ್ಕೆ ಹೋಗ್ತೇವೆ. ಆದ್ರೆ ಇನ್ನೊಂದು ವಿಷಯ, ಇವತ್ತು ಕೂಡ ಲೋಕದಲ್ಲಿ
ಅನೇಕ ಜನರು ಈ ಸಂತೋಷಕ್ಕಾಗಿ ಎಷ್ಟೋ ಪ್ರಯಾಸ ಪಡ್ತಾ ಇರುವಂತದ್ದು, ಎಷ್ಟೋ ಖರ್ಚು ಮಾಡ್ತಾ ಇರುವಂತದ್ದು ಮತ್ತು ಸಂತೋಷವನ್ನು ಹುಡುಕಿಕೊಂಡು ಹೋಗ್ತಾ ಇರುವಂತದ್ದು ನಾವು ಲೋಕದಲ್ಲಿ ಗಮನಿಸುವಂತ ಒಂದು ವಿಷಯ. ಈ ಸಂತೋಷ ಅನ್ನುವಂಥದ್ದು ಇಲ್ಲ ಆನಂದವು ಇಲ್ಲ ಸಂತೋಷ ಅನೇಕ ರೀತಿಯಲ್ಲಿ ಸಂತೋಷ. ಕೆಲವರಿಗೆ ಮಕ್ಕಳಲ್ಲಿ ಸಂತೋಷವಾಗ್ತದೆ, ಕೆಲವರಿಗೆ ಸಂಪಾದನೆಯಲ್ಲಿ ಸಂತೋಷವಾಗ್ತದೆ, ಕೆಲವರಿಗೆ ಅವರಿಗಿರುವಂತ ಉನ್ನತವಾದಂತ ಸ್ಥಿತಿಯಲ್ಲಿ ಸಂತೋಷವಾಗ್ತದೆ, ಇನ್ನು ಕೆಲವರಿಗೆ ಹೆಂಡತಿಯಲ್ಲಿ ಸಂತೋಷ, ಕೆಲವರಿಗೆ ಗಂಡನಲ್ಲಿ ಸಂತೋಷ. ಅಂದ್ರೆ ಈ ಸಂತೋಷ ಅನ್ನುವಂಥದ್ದು ಅನೇಕ ರೀತಿಯಲ್ಲಿ ಮನುಷ್ಯರು ಅನುಭವಿಸ್ತಾ ಇರುವಂತದ್ದು ನಾವು ಲೋಕದಲ್ಲಿ ಗಮನಿಸುವಂತ ಒಂದು ವಿಷಯವಾಗಿದೆ. ಆ ಸಂತೋಷಕ್ಕೆ ಅನೇಕ ಕಾರಣಗಳಿರ್ತವೆ. ಈಗ ಒಬ್ಬ ವ್ಯಕ್ತಿ ಸಂತೋಷವಾಗಿದ್ದಾನ ಅನ್ಲಿಕ್ಕೆ ಅನೇಕ ಕಾರಣಗಳು ಇರ್ತವೆ. ಅದಕ್ಕಾಗಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಂತ ಕಾರಣ. ಕೆಲವರಿಗೆ ಮಕ್ಕಳಿಂದ ಸಂತೋಷವಾಗ್ಬೋದು, ಕೆಲವರಿಗೆ ಅವ್ರಿಗಿರುವಂತ ಸಂಪನ್ನ ಇಲ್ಲ ಉನ್ನತ ಸ್ಥಿತಿಯಿಂದ ಸಂತೋಷವಾಗ್ಬೋದು. ಏನೇ ಇದ್ರೂ ಕೂಡ ಸಂತೋಷಕ್ಕೊಂದು ಕಾರಣವಿರ್ತದೆ. ಆದ್ರೆ ಪ್ರಿಯರೇ, ಯವನ ಪ್ರಾಯದಲ್ಲಿ ಹೆಚ್ಚಿನ ಯವನ ಮಕ್ಕಳು ಕೂಡ ಸಂತೋಷವಾಗಿರ್ಲಿಕ್ಕೆ ಇಷ್ಟಪಡ್ತಾರೆ ಹೊರತು ದುಃಖದಲ್ಲಿ ಇರಬೇಕು ಮತ್ತು ಅಸಮಾಧಾನದಲ್ಲಿ ಇರ್ಬೇಕಂತೇಳಿ ಯವನ ಮಕ್ಕಳು ಆಶೆ ಪಡುವುದಿಲ್ಲ. ಅದಕ್ಕಾಗಿ ಇಲ್ಲಿದ್ದಂತೆ ಈ ಮಗನು ಕೂಡ ತಂದೆ ಮನೆಯಲ್ಲಿ ನನಗೆ ಸಂತೋಷವಿಲ್ಲ ಅಂತೇಳಿ, ನನಗೆ ಫ್ರೀಡಮ್ ಇಲ್ಲ ಅಂತೇಳಿ ಸಂತೋಷವನ್ನು ಹುಡುಕಿಕೊಂಡು ಹೋಗ್ತಾನೆ. ಹಣವನ್ನು ಕೂಡಿಸ್ಕೊಂಡು ಹಣದಲ್ಲಿ ಸಂತೋಷವಿದೆ ಅಂತೇಳಿ ಹೊರಗಡೆ ಹೋಗಿ ಎಂಜಾಯ್ ಮಾಡುವುದರಿಂದ ಸಂತೋಷ ಸಿಗ್ತದಂತೇಳಿ ಎಲ್ಲವನ್ನು ಕೂಡಿಸ್ಕೊಂಡು ಸಂತೋಷವನ್ನು ಹುಡುಕಿಕೊಂಡು ಹೋಗ್ತಾನೆ. ಆದ್ರೆ ಅದು ಸ್ವಲ್ಪ ಕಾಲ ಮಾತ್ರ, ಅದು ತಾತ್ಕಾಲಿಕವಾದದ್ದು. ಅವನು ದೀರ್ಘಕಾಲ ಸಂತೋಷವಾಗಿ ಇರ್ಲಿಕ್ಕೆ ಆಗಲಿಲ್ಲ. ತನ್ನದೆಲ್ಲ ಖರ್ಚಾದ ಮೇಲೆ ಅವನು ಪಟ್ಟಿಂಗನಾಗಿ ಜೀವಿಸಿ ಎಲ್ಲವನ್ನು ಹಾಳು ಮಾಡಿಕೊಂಡ ಮೇಲೆ ಅವನಿಗೆ ಯಾವ ಸಂತೋಷವಿಲ್ಲದೆ, ತಿನ್ಲಿಕ್ಕೆ ಊಟ ಇಲ್ಲದೆ ಅವನು ಒಂದು ದೌರ್ಭಾಗ್ಯ ಸ್ಥಿತಿ, ಹೀನಾಯ ಸ್ಥಿತಿಗೆ ಬಂದಿರುವಂತದ್ದು ವಾಕ್ಯದಲ್ಲಿ ಗಮನಿಸ್ತದೆ. ಅದಕ್ಕಾಗಿ ಇವತ್ತು ಯವನಸ್ಥರು ಕೂಡ ಯಾವುದು ನಿಜವಾದಂತ ಸಂತೋಷ, ಯಾವುದು ತಾತ್ಕಾಲಿಕವಂತ ಸಂತೋಷ ಅಂತೇಳಿ ಆರಿಸಿಕೊಳ್ಳುವುದರಲ್ಲಿ ಇವತ್ತು ಅನೇಕ ಜನರು ವಿಫಲರಾಗ್ತಾ ಇದ್ದಾರೆ, ಫೇಲ್ ಆಗ್ತಾ ಇದ್ದಾರೆ. ನಿಜವಾದಂತ ಕೆಲವರು ಏನ್ ಮಾಡ್ತಾರೆ, 3 ಗಂಟೆ ಫಿಲ್ಮ್ ಹೋದ್ರೆ ಸಂತೋಷವಾಗಿರ್ತದೆ ಅಂತೇಳಿ ಫಿಲ್ಮ್ ಹೋಗುವಂತವ್ರು ಇರ್ತಾರೆ. ಸ್ವಲ್ಪ ಡ್ರಿಂಕ್ ಮಾಡಿದ್ರೆ ಸಂತೋಷವಾಗಿತ್ತು, ಎಂಜಾಯ್ ಮಾಡ್ಲಿಕ್ಕೆ ಡ್ರಿಂಕ್ ಮಾಡುವಂತವ್ರು ಇರ್ತಾರೆ. ಇನ್ನು ಅನೇಕ ಕಾರ್ಯಗಳು ಲೋಕದಲ್ಲಿ ಅನೇಕ ಕಾರ್ಯಗಳನ್ನು ಮಾಡಿ ನಾವು ಸಂತೋಷವಾಗಿ ಇರಬೇಕಂತ ಪ್ರಯತ್ನ ಮಾಡ್ತಾರೆ. ಅದು ಸ್ವಲ್ಪ ಕಾಲ ಮಾತ್ರ, ಅದು ಸ್ವಲ್ಪ ಸಮಯ ಮಾತ್ರ, ಕಾಲವು ಕೊಡಲ್ಲ, ಸ್ವಲ್ಪ ಸಮಯ ಮಾತ್ರ. ಆದ್ರೆ ನಿಜವಾದಂತ ಸಂತೋಷ ಅದು ಸಿಗ್ಲಿಕ್ಕೆ, ಅದು ಯಾವ ರೀತಿಯಾಗಿ ಸಿಗ್ತದೆ ಅದನ್ನು ಕಂಡುಕೊಳ್ಳಿಕ್ಕೆ ಅನೇಕ ಮಂದಿ ಯವನಸ್ಥರಾಗಲಿ ದೊಡ್ಡವರಾಗಲಿ ಅನೇಕ ಜನರು ವಿಫಲರಾಗಿ ಹೋಗ್ತಾ ಇರುವಂತದ್ದು ವಾಕ್ಯದಲ್ಲಿ ನಾವು ಗಮನಿಸುವಂತ ಒಂದು ವಿಷಯ. ಆದ್ರೆ ಇನ್ನೊಂದು ವಿಷಯ ಹೇಳ್ತೇನೆ, ಕೆಲವರು ಹೃದಯದ ಒಳಗೆ ದುಃಖವಿರ್ತದೆ, ಆ ವೇದನೆ ಇರ್ತದೆ, ಸಂತೋಷವಿದೆ. ಆದ್ರೆ ಹೊರಗಡೆ ನೋಡಿದ್ರೆ ನಾವು ಕೂಡ ಸಂತೋಷವಾಗಿದ್ದೇವೆ ಅಂತ ತೋರಿಸ್ಕೊಳ್ಳಿಕ್ಕೆ ನಟನೆ ಮಾಡುವಂತವರು ಕೂಡ ಲೋಕದಲ್ಲಿದ್ದಾರೆ. ಅದು ಕೂಡ ನಿಜವಾದಂತ ಸಂತೋಷ ಅಲ್ಲ. ನಿಜವಾದಂತ ಸಂತೋಷ ಒಳಗಡೆ ಮತ್ತು ಹೊರಗಡೆ ಒಂದೇ ರೀತಿಯಾಗಿರುವಾಗ ಅದೇ ನಿಜವಾದಂತ ಸಂತೋಷ. ಅದಕ್ಕಾಗಿ ಈ ಸಂತೋಷಕ್ಕಾಗಿ ಅನೇಕ ಜನರು ಎಷ್ಟೋ ಖರ್ಚು ಮಾಡ್ತಾರೆ. ಜೀವನ ಎಂಜಾಯ್ ಮಾಡಬೇಕು, ಲೈಫ್ ಸುಖವಾಗಿರ್ಬೇಕು, ಸಂತೋಷವಾಗಿರ್ಬೇಕಂತ ಹೇಳಿ ಈ ಸಂತೋಷಕ್ಕಾಗಿ ಅನೇಕ ಪ್ರಯತ್ನಗಳು ಮಾಡ್ತಾರೆ, ಅನೇಕ ಖರ್ಚು ಮಾಡ್ತಾರೆ. ಆದ್ರೆ ಕಡೆಗೆ ಅದು ವಿಫಲವಾಗಿ ಅದು ಸರಿಯಾದಂತ ಸಂತೋಷವಲ್ಲದ, ಅದರಿಂದ ಸಮಸ್ಯೆಗಳನ್ನು ಎದುರಿಸುತ್ತಾ ಮತ್ತು ಅವರು ದುಃಖದಲ್ಲಿ ಹಾಗೆ ಜೀವಿಸ್ತಾ ಇರುವಂತದ್ದು ವಾಕ್ಯದಲ್ಲಿ ನಾವು ಗಮನಿಸ್ತೀವಿ. ಆದ್ರೆ ಇವತ್ತು ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದಂತ ಒಂದು ವಿಷಯ ಏನಂತಂದ್ರೆ, ಯಾವುದು ನಿಜವಾದಂತ ಸಂತೋಷ, ನಾವು ಎಲ್ಲಿಗೆ ಬಂದ್ರೆ ಆ ಸಂತೋಷವನ್ನು ನಾವು ಅನುಭವಿಸ್ಲಿಕ್ಕೆ ಸಾಧ್ಯವಾಗ್ತದೆ ಅಂತೇಳಿ ಇವತ್ತು ನಾವು ಆಲೋಚನೆ ಮಾಡ್ಲಿಕ್ಕೆ ಹೋಗ್ತೇವೆ. ಈ ಚಿಕ್ಕ ಮಗನು ಸಂತೋಷಕ್ಕಾಗಿ ಹೊರಟು ಹೋದನು, ಅಲ್ಲಿ ಸಂತೋಷ ಸಿಗಲಿಲ್ಲ. ಆದ್ರೆ ಹಿಂತಿರುಗಿ ತನ್ನ ತಂದೆ ಮನೆಗೆ ಬರುವಾಗ ಆ ತಂದೆ ಒಂದು ದೊಡ್ಡ ಔತಣವನ್ನು ಮಾಡಿಸಿ ನಾವೆಲ್ಲರೂ ಸಂತೋಷ ಪಡೋಣ, ಹಬ್ಬ ಮಾಡೋಣ ಅಂತೇಳಿ ಒಂದು ಔತಣದ ಒಂದು ಕೂಟವನ್ನು ಅಲ್ಲಿ ಏರ್ಪಾಟು ಮಾಡಿರುವಂತದ್ದು ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಈ ಸಂತೋಷಕ್ಕೆ ಕಾರಣಗಳನ್ನ ಹುಡುಕ್ತೇವೆ. ಇಂತಹ ಸಂತೋಷ ನಾವು ಕೂಡ ನಮ್ಮ ಜೀವನದಲ್ಲಿ ಅನುಭವಿಸಬೇಕಾದ್ರೆ ಈ ಹುಡುಗನು ಇಲ್ಲ ಈ ತಪ್ಪಿ ಹೋಗಿ ತಿರುಗಿ ಬಂದಂತ ಈ ಯವನಸ್ಥನು ಏನು ಮಾಡಿದ್ದಾನೋ ಅದನ್ನು ನಾವು ಮಾಡಿದ್ರೆ, ಆ ರೀತಿಯಾಗಿ ನಾವು ಆಲೋಚನೆ ಮಾಡಿದ್ರೆ ನಾವು ಕೂಡ ಈ ಸಂತೋಷವಾದಂತ ಔತಣದಲ್ಲಿ ಸೇರ್ಲಿಕ್ಕೆ ಸಾಧ್ಯ. ಇವತ್ತು ನಮಗೊಂದು ಸಂತೋಷ ಇದೆ, ಪರಲೋಕದಲ್ಲಿ ನಮಗೊಂದು ಸಂತೋಷ ಏನು,
5ನೇ ವಚನ 15ನೇ ಅಧ್ಯಾಯ 5ನೇ ವಚನದಿಂದ 7ನೇ ವಚನದವರೆಗೂ ಓದಬೇಕಾದ್ರೆ ಅಲ್ಲಿ ಸಿಕ್ಕಿದ ಮೇಲೆ ಸಂತೋಷ ಪಡ್ತಾ, ಒಂದು ಕುರಿ ತಪ್ಪಿ ಹೋದಾಗ ಸಿಕ್ಕಿದ ಮೇಲೆ ಸಂತೋಷ ಪಡ್ತಾನೆ. ಆದ್ರೆ 7ನೇ ವಚನದಲ್ಲಿ ಇನ್ನೂ ಶ್ರೇಷ್ಠವಾದ ಮಾತು ಹೇಳ್ತಾನೆ, ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ. ಇಲ್ಲಿ ನಿಜವಾದಂತ ಸಂತೋಷದ ಬಗ್ಗೆ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದೆ. ಯಾವುದು? ಇಲ್ಲಿ ಒಂದು ಕುರಿಯನ್ನು ತಕ್ಕೊಂಡು ಕಳೆದು ಹೋದಂತ ಕುರಿ ಸಿಕ್ಕಿದ ಮೇಲೆ ಸಂತೋಷವಿದೆ, ಆದರೆ ಅದಕ್ಕಿಂತ ಶ್ರೇಷ್ಠವಾದ ಸಂತೋಷ ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿಕೊಂಡು ಪರಲೋಕ ರಾಜ್ಯಕ್ಕೆ ಸೇರುವಾಗ ಪರಲೋಕ ರಾಜ್ಯದಲ್ಲಿ ಮಹಾ ಸಂತೋಷ ಉಂಟಾಗ್ತದೆ. ದೇವರ ಸಂತೋಷ, ದೇವದೂತರ ಸಂತೋಷ, ಮತ್ತು ಕುಟುಂಬದಲ್ಲಿ ಸಂತೋಷ, ಮತ್ತು ಅವನ ಜೀವನದಲ್ಲಿ, ಯಾರ ಜೀವನದಲ್ಲಿ? ಈ ದೇವರ ಕಡೆಗೆ ತಿರುಗಿಕೊಂಡಿರುವಂತ ಈ ಪಾಪಿಯ ಜೀವನದಲ್ಲಿ ಕೂಡ ಶಾಶ್ವತವಾದಂತ ಒಂದು ಸಂತೋಷವಿರುತ್ತೆ. ಇದು ನಿಜವಾದಂತ ಸಂತೋಷ ಅಂತೇಳಿ ವಾಕ್ಯ ಭಾಗದಲ್ಲಿ ನಾವು ಗಮನಿಸುತ್ತೇವೆ. ಮತ್ತು 9ನೇ ವಚನ 10ನೇ ವಚನದಲ್ಲಿ ಕೂಡ ಇದೆ. 10ನೇ ವಚನ ನೋಡಿ, ಅದರಂತೆ ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ದೇವದೂತರ ಮುಂದೆ ಸಂತೋಷವಾಗುವುದು ಎಂದು ನಿಮಗೆ ಹೇಳುತ್ತೆ. ಒಬ್ಬ ಪಾಪಿ, ನಶಿಸಿ ಹೋಗ್ತಿರುವಂತ, ಪಾಪದಲ್ಲಿ ಮುಳುಗಿ ಹೋಗ್ತಿರುವಂತ ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿಕೊಳ್ಳುವಾಗ ಅದಕ್ಕೆ ಪರಲೋಕದಲ್ಲಿ ಸಂತೋಷ, ದೇವದೂತರ ಮುಂದೆ ಸಂತೋಷ, ಅದು ಶಾಶ್ವತವಾದ ಸಂತೋಷ ಅಂತೇಳಿ ದೇವರ ವಾಕ್ಯವು ನಮಗೆ ತಿಳಿಯಪಡಿಸ್ತದೆ. ಆಯ್ತು, ನಾನು ವಿಷಯಕ್ಕೆ ಬರ್ತೇನೆ. ಇಲ್ಲಿ ಈ ಮಗನು, ಈ ತಪ್ಪಿ ಹೋಗಿ ತಿರುಗಿ ಬಂದಂತ ಈ ಮಗನು ಹಿಂತಿರುಗಿ ಬಂದಾಗ ಆ ತಂದೆ ಒಂದು ದೊಡ್ಡ ಔತಣವನ್ನು, ತನ್ನ ಸಂತೋಷವನ್ನು ಔತಣ ರೂಪದಲ್ಲಿ ಆತನು ವ್ಯಕ್ತಪಡಿಸುವಂಥದ್ದು ವಾಕ್ಯದಲ್ಲಿ ಗಮನಿಸ್ತೀವಿ. ಆತನು ಹೇಳ್ತಾನೆ, ಆ ಸಂತೋಷಕ್ಕೆ ಕಾರಣ ಹೇಳ್ತಾನೆ ನೋಡಿ, 24ನೇ ವಚನ, ಅವನು ಅಷ್ಟು ಸಂತೋಷವಾಗಿ ಔತಣ ಮಾಡಿಸ್ಲಿಕ್ಕೆ ಒಂದು ಕಾರಣವಿದೆಯಲ್ಲ, ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು. ಆ ಸಂತೋಷಕ್ಕೊಂದು ಕಾರಣ ಏನು? ಸತ್ತು ಹೋದಂತ ಮಗನು, ಸತ್ತವನಾಗಿದ್ದಂತ ಮಗನು ತಿರುಗಿ ಬಂದಾಗ, ಪೋಲಿ ಹೋಗಿದ್ದ ಮಗನು ಸಿಕ್ಕಿದಾಗ ಈ ತಂದೆ ಸಂತೋಷ ಪಡ್ತಾ ಇದ್ದಾನೆ. ಒಂದು ಸಂತೋಷಕ್ಕೆ ಒಂದು ಕಾರಣವನ್ನು ಇಲ್ಲಿ ವ್ಯಕ್ತಪಡಿಸಿ. ಇವತ್ತು ಕೂಡ ಪ್ರಿಯರೇ, ಯಾರು ಕೂಡ ಹಾಗೆ ಮರಣದಲ್ಲಿ, ಪಾಪದಲ್ಲಿ ಮರಣಿಸಿ ನರಕಕ್ಕೆ ಹೋಗ್ಬೇಕಂತ ದೇವರು ಸಂತೋಷ ಪಡುವುದಿಲ್ಲ. ಎಲ್ಲರೂ ಕೂಡ ರಕ್ಷಣೆ ಹೊಂದಬೇಕು, ಆ ಪಾಪದಿಂದ ತಪ್ಪಿಸ್ಕೊಳ್ಬೇಕು, ಆ ಮರಣದಿಂದ ತಪ್ಪಿಸಿಕೊಂಡು ಅವರು ಜೀವಂತವಾಗಿ ಆತ್ಮಿಕವಾದಂತ ಜೀವನ ಹೊಂದಿದವರಾಗಿ ದೇವರ ಸಾನ್ನಿಧ್ಯಕ್ಕೆ ಬರಬೇಕು ಅಂತೇಳಿ ಇವತ್ತು ದೇವರು ಕೂಡ ಆಶೆ ಪಡ್ತಾ ಇದ್ದಾರೆ. ನಿಜವಾದಂತ ಸಂತೋಷ ನಮ್ಮ ಮನಸ್ಸನ್ನು ಬದಲಾಯಿಸಿಕೊಂಡು ನಾವು ದೇವರ ಕಡೆಗೆ ತಿರುಗಿಕೊಳ್ಳುವಾಗ ಅದು ನಿಜವಾದಂತ ಸಂತೋಷ ಅಂತೇಳಿ ವಾಕ್ಯದಲ್ಲಿ ಈ ತಂದೆ ಈ ಸಂತೋಷವನ್ನು ವ್ಯಕ್ತಪಡಿಸಲಿಕ್ಕೆ ಕಾರಣವೇನಂತಂದ್ರೆ, ಸತ್ತು ಹೋದಂತ ನನ್ನ ಮಗನು ತಿರುಗಿ ಬಂದಿದ್ದ, ಸತ್ತು ಹೋಗಿರುವಂತ ನನ್ನ ಮಗನು, ಪೋಲಿ ಹೋಗಿದ್ದ ನನ್ನ ಮಗನು ತಿರುಗಿ ಬಂದಿದ್ದ. ನಾವು ಕೂಡ ಅನೇಕ ಸಾರಿ ಪಾಪ ಅಪರಾಧಗಳಿಂದ ಸತ್ತಂತವರಾಗಿದ್ದೇವೆ, ಪಾಪ ಅಪರಾಧಗಳಲ್ಲಿ ಸತ್ತವರಾಗಿದ್ದೇವೆ. ಅದ್ರ ತಿರುಗಿ ಬರುವಾಗ, ನಾವು ಮತ್ತೆ ಜೀವಿಸಿ ಬರುವಾಗ ದೇವರಿಗೆ ಸಂತೋಷವಾಗ್ತದೆ. ಅದಕ್ಕಾಗಿ ಈ ಸಂತೋಷಕ್ಕೆ ಒಂದು ಕಾರಣವೇನಂತಂದ್ರೆ, ಸತ್ತು ಹೋದಂತ ಮಗನು ತಿರುಗಿ ಬಂದಿದ್ದಾನೆ, ಪೋಲಿ ಹೋದಂತ ಮಗನು ಹಿಂತಿರುಗಿ ಬರುವಾಗ ಅವನು ಸಂತೋಷವಾಗ್ತದೆ. ಒಂದು ವಾಕ್ಯ ಓದ್ತೀನಿ ನೋಡಿ, ಮೊದಲನೇ ಸಮುವೇಲ ಗ್ರಂಥ 6ನೇ ಅಧ್ಯಾಯ, ಅಲ್ಲಿ ಕೂಡ ಒಂದು ಸಂತೋಷಕ್ಕೆ ಕಾರಣವನ್ನು ನಾವು ನೋಡ್ತೇವೆ. 6ನೇ ಅಧ್ಯಾಯ 13ನೇ ವಚನ ನಾನು ಓದ್ತಾ ಇದ್ದೀನಿ. 13ನೇ ವಚನ, ಬೇತ್ ಮೇಷನವರು ಅಲ್ಲಿನ ತಗ್ಗಿನಲ್ಲಿ ಗೋಧಿಯ ಬೆಲೆಯನ್ನು ಕುಯ್ಯುತ್ತಿದ್ದರು. ಅವರ ಕಣ್ಣೆತ್ತಿ ಯೆಹೋವನ ಮಂಜೂಷವನ್ನು ನೋಡಿ ಬಹು ಸಂತೋಷ ಪಟ್ಟರು. ಇಲ್ಲಿ ಬೇತ್ ಮೇಷನವರು ಆ ಕಳೆದು ಹೋದಂತ, ಇಲ್ಲ ಫಿಲಿಸ್ಟೀರು ತೆಗೆದುಕೊಂಡು ಹೋದಂತ ಆ ಮಂಜೂಷವು, ಅವರು ಕಳೆದುಕೊಂಡಿರುವಂತಹ ಮಂಜೂಷ ಹಿಂತಿರುಗಿ ಬರುವಾಗ ಆ ಮಂಜೂಷವನ್ನು ಅವರು ನೋಡಿದಾಗ ಅವರು ಬಹಳಷ್ಟು ಸಂತೋಷ ಪಟ್ಟಿರುವಂಥದ್ದು ವಾಕ್ಯದಲ್ಲಿ ಗಮನಿಸ್ತೇವೆ. ಬಹು ಸಂತೋಷ ಪಟ್ಟಿರುವಂಥದ್ದು. ಆ ದೇವರ ಮಂಜೂಷವನ್ನು ಫಿಲಿಸ್ಟೀರ್ ತೆಗೆದುಕೊಂಡು ಹೋದ್ರು, ಆದ್ರೆ ಆ ದೇಶದಲ್ಲಿ ಮಂಜೂಷ ಇರ್ಲಿಕ್ಕೆ ಆಗಲಿಲ್ಲ. ಅವ್ರು ಹಿಂತಿರುಗಿ ಕಲಿಸಿದಾಗ ಕಳೆದು ಹೋದಂತ, ಇಲ್ಲ ಕಳೆದುಕೊಂಡಿರುವಂತ ಮಂಜೂಷವನ್ನು ಅವರು ನೋಡಿ ಬಹು ಸಂತೋಷ ಪಟ್ಟಿರುವಂಥದ್ದು ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಎಲ್ಲಿ ನಿಜವಾದಂತ ಸಂತೋಷ ಸಿಗ್ತದೆ? ಒಂದು ಸತ್ತು ಹೋದಂತವನು ಎದ್ದು ಬಂದಾಗ, ಇಲ್ಲ ಸತ್ತು ಹೋದ ತಿರುಗಿ ಬಂದಾಗ ಸಂತೋಷ, ಪೋಲಿ ಹೋದಂತವನು ಮತ್ತೆ ಸಿಕ್ಕಿದಾಗ ಸಂತೋಷ,
ಕಳೆದು ಹೋದಂತ ಇಲ್ಲ ಕಳೆದುಕೊಂಡಿರುವಂತ ಮಂಜುಷ, ಶತ್ರುಗಳ ವಶವಾಗಿರುವಂತ ಮಂಜುಷ ಮತ್ತೆ ಅವ್ರಿಗೆ ಸಿಕ್ಕಿದಾಗ ಅವರೆಷ್ಟೋ ಸಂತೋಷ ಪಟ್ಟಿರುವಂತದ್ದು ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಅದೇ ರೀತಿಯಾಗಿ ರೂತು ಪುಸ್ತಕದಲ್ಲಿ ಕೂಡ 1ನೇ ಅಧ್ಯಾಯದಲ್ಲಿ ನ್ಯಾಯಸ್ಥಾಪರ ಕಾಲದಲ್ಲಿ ಬರ ಬಂದಿದ್ದಂತೆ ಯೂದ ಬೆತ್ಲೆಹೇಮನ್ನು ಬಿಟ್ಟು ಮೋವಾಬ್ ದೇಶಕ್ಕೂ ಅಂತ ಒಂದು ಕುಟುಂಬ, ನಯೋಮಿ ಎಲಿಮೆಲೆಕನ ಕುಟುಂಬ, ಅದು ಕೂಡ ತಿರುಗಿ ಬರುವಾಗ ಅವರು ಸಂತೋಷದಲ್ಲಿ ಪ್ರವೇಶಿಸಿರುವಂತದ್ದು ವಾಕ್ಯದಲ್ಲಿ ಗಮನಿಸ್ತೇವೆ. ಇಲ್ಲಿ ಬರಗಾಲ ಬಂದಿದೆ ಅಂತ ಹೇಳಿ ಅವರು ಮೋವಾಬ್ ದೇಶಕ್ಕೆ ಹೋಗ್ತಾರೆ. ಅದರಲ್ಲಿ ಎಲ್ಲವನ್ನು ಕಳೆದುಕೊಂಡು ಆ ನವೋಮಿಲು ಆಕೆ ಬರಿಗೈಯಿಂದ ಬರುವಾಗ ಆಕೆ ಹೇಳುವಂತ ಮಾತು, ಭಾಗ್ಯವಂತಲಾಗಿ ಹೋದೆನು, ಯೆಹೋವನು ನನ್ನನ್ನು ಗತಿಹೀನನಾಗಿ ಬರಮಾಡಿದ 21ನೇ ವಚನ. ಆದ್ರೆ 22ನೇ ವಚನ ಗಮನಿಸುವಾಗ ಅವರು ಬರುವಂತ ಸಮಯಕ್ಕೆ ಈಗ ನವೋಮಿಯು ಮೋವಾಬಿಲು ತನ್ನ ಸೊಸೆಯು ಆದ ರೂತುಲೊಡನೆ ಬೆತ್ಲೆಹೇಮಿಗೆ ಬಂದಳು. ಆಗ ಜವೆಗೋದಿಯ ಸುಗ್ಗಿಯು ಪ್ರಾರಂಭವಾಯಿತು. ಹೋಗಬೇಕಾದ್ರೂ ದುಃಖ ಉಂಟು, ಬರಗಾಲ ಉಂಟು. ಅವ್ರು ಹಿಂತಿರುಗಿ ಬರುವಾಗ ಜವೆಗೋದಿಯ ಸುಗ್ಗಿ ಪ್ರಾರಂಭವಾಗಿದೆ. ಅದು ಸಂತೋಷದಲ್ಲಿ ಪ್ರವೇಶಿಸಿದ್ದಾರೆ. ಅದಕ್ಕಾಗಿ ಪ್ರಿಯರೇ, ಯಾವುದು ನಿಜವಾದಂತ ಸಂತೋಷ ಅಂತ ನಾವು ಗಮನಿಸುವಾಗ ನಾವು ಏನನ್ನು ಕಳೆದುಕೊಂಡಿದ್ದೇವೋ ಅದನ್ನು ಮತ್ತೆ ನಾವು ಪಡ್ಕೊಳ್ಳುವಾಗ ನಮ್ಗೆ ಸಂತೋಷವಾಗ್ತದೆ. ನಾವ್ ಯಾವ ವಿಷಯದಲ್ಲಿ ಸತ್ತು ಹೋಗಿದ್ದೇವೋ ಮತ್ತೆ ಅದರಲ್ಲಿ ನಾವು ಜೀವನ ತಂದುಕೊಳ್ಳುವ ಸಂತೋಷವಾಗ್ತದೆ. ಮತ್ತಿಲ್ಲಿ ಮೋವಾಬ್ ದೇಶದಿಂದ ತಿರುಗಿ ಬಂದಂತ ನವೋಮಿ ವಿಷಯದಲ್ಲಿ ಹಾಗೆ ಸಂತೋಷದಲ್ಲಿ ಪ್ರವೇಶಿಸಿದ್ದಾರೆ. ಅದಕ್ಕಾಗಿ ಪ್ರಿಯರೇ, ಇವತ್ತು ನಿಜವಾದಂತ ಸಂತೋಷಕ್ಕಾಗಿ ಜನರು ಎಷ್ಟೋ ಪ್ರಯಾಸ ಪಡ್ತಾ ಇದ್ದಾರೆ, ಎಷ್ಟೋ ಖರ್ಚು ಮಾಡ್ತಾ ಇದ್ದಾರೆ. ಅದು ದೇವರು ಉಚಿತಾರ್ಥವಾಗಿ, ಫ್ರೀ ಗಿಫ್ಟ್ ಆಗಿ, ಉಚಿತಾರ್ಥವಾಗಿ ತನ್ನ ನಿಜವಾದಂತ ಸಂತೋಷವನ್ನು, ಸಮಾಧಾನವನ್ನು ನಮ್ಮ ಜೀವನದಲ್ಲಿ ಕೊಡ್ಲಿಕ್ಕೆ ಆದ್ರೆ ಇಷ್ಟವುಳ್ಳವನಾಗಿದ್ದಾನೆ. ಆದ್ರೆ ನಾವೇನ್ ಮಾಡ್ಬೇಕು? ಹಿಂತಿರುಗಿ ಬರುವಂತವರಾಗಿರ್ಬೇಕು. ಯಾವ ಸ್ಥಿತಿಯಲ್ಲಿ ಬಿದ್ದು ಹೋಗಿದ್ದೆವೋ, ಯಾವ ಸ್ಥಿತಿಯಲ್ಲಿ ಸತ್ತು ಹೋಗಿದ್ದೆವೋ, ಯಾವುದನ್ನು ಕಳೆದುಕೊಂಡು ಬಿಟ್ಟು ಹೋಗಿದ್ದೆವೋ ಅವೆಲ್ಲವನ್ನು ಅರ್ಥ ಮಾಡಿಕೊಂಡು ನಾವು ಹಿಂತಿರುಗಿ ಬರುವಾಗ ಆ ನಿಜವಾದಂತ ಸಂತೋಷವನ್ನು ನಾವು ಅನುಭವಿಸ್ಲಿಕ್ಕೆ ಆಗ್ತದೆ. ಇವತ್ತು ಅನೇಕ ಜನರು ಯಾವ ಸ್ಥಿತಿಯಲ್ಲಿ ಬಿಟ್ಟು ಹೋಗಿದೆ ಅದು ಅರ್ಥವಾಗದ ಹಾಗೆ ಜೀವಿಸ್ತಾ ಇದ್ದಾರೆ. ಯಾವ ಸ್ಥಿತಿಯಲ್ಲಿ ಬಿದ್ದು ಹೋಗಿದ್ದಾರೆ ಅದು ಅರ್ಥವಾಗದ ಹಾಗೆ ಜೀವಿಸ್ತಾ ಇದ್ದಾರೆ. ಸಂತೋಷವಿಲ್ಲದೆ, ಸಮಾಧಾನವಿಲ್ಲದೆ, ದುಃಖದಲ್ಲಿ ಜೀವಿಸ್ತಾ ಇದ್ದಾರೆ. ಆದ್ರೆ ಪ್ರಿಯ, ನಿಜವಾದಂತ ಸಂತೋಷ ನಮ್ಮ ಜೀವನದಲ್ಲಿ ಯಾವಾಗ ಉಂಟಾಗ್ತದಂದ್ರೆ ನಾವು ಏನೇನು ಕಳೆದುಕೊಂಡಿದ್ದೇವೋ ಆ ಸ್ಥಿತಿಗೆ ಬರುವಾಗ, ಅಲ್ಲಿಗೆ ಬರುವಾಗ ನಮಗೆ ಆ ಸಂತೋಷವು ನಮಗೆ ಸಿಗ್ತದೆ. ಆ ಸಂತೋಷವನ್ನು ನಾವು ಅನುಭವಿಸ್ಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿ ದೇವರ ವಾಕ್ಯ ಭಾಗದಿಂದ ನಾವು ಗಮನಿಸ್ತೇವೆ. ಸರಿ, ನಾನು ಇಲ್ಲಿ ಬರ್ತೇನೆ. ಇಲ್ಲಿ 22ನೇ ವಚನದಿಂದ 24ನೇ ವಚನದವರೆಗೂ ಇಲ್ಲಿ ಮಾಡಿ ದೊಡ್ಡ ಒಂದು ಔತಣಕ್ಕೆ ಕಾರಣ ಸತ್ತು ಹೋಗಿರುವಂತ ತನ್ನ ಮಗನು ಹಿಂತಿರುಗಿ ಬಂದಾಗ, ಬತ್ತಿಗೆ ಬಂದಾಗ, ಪೋಲಿಗೆ ಹೋದಂತ ಮಗನು ಹಿಂತಿರುಗಿ ಬಂದಾಗ ಅಲ್ಲಿ ದೊಡ್ಡದ ಒಂದು ಔತಣವನ್ನು ಮಾಡಿಸಿದ್ದಾರೆ. ಇವನು ಹೋಗಬೇಕಾದ್ರೆ ಆತ 13ನೇ ವಚನದಿಂದ 16ನೇ ವಚನದವರೆಗೂ ನಾವು ಹೋಗಬೇಕಾದ್ರೆ ಸಂತೋಷವಿಲ್ಲದವನಾಗಿ, ತಂದೆ ಮನೆಯಲ್ಲಿ ಸಂತೋಷವಿಲ್ಲಂತೇಳಿ ತನ್ನ ಸಂತೋಷಕ್ಕಾಗಿ ಅವನು ದೂರದೇಶಕ್ಕೆ ಹೋಗ್ತಾನೆ. 13ನೇ ವಚನದಿಂದ 16ನೇ ವಚನದಲ್ಲಿ ನಾವು ಓದ್ತೇವೆ. ದೂರದೇಶಕ್ಕೆ ಹೋಗ್ತಾನೆ, ತಂದೆಯನ್ನು ಬಿಟ್ಟು, ಮನೆಯನ್ನು ಬಿಟ್ಟು, ಆಸ್ತಿಯನ್ನು ಕೂಡಿಸ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೇಕು ಹೋಗ್ತಾನೆ. ಅದರಲ್ಲಿ ಅವನು ಏನು ಸಿಗುವುದಿಲ್ಲ. ಆದ್ರೆ ಅವನು ಹಿಂತಿರುಗಿ ಬರುವಾಗ ಅವನಿಗೆ ಸಿಕ್ಕಿರುವಂತ ಒಂದು ಸಂತೋಷ, ಅವನು ಸಿಕ್ಕಿರುವಂತ ಒಂದು ಆನಂದವನ್ನು ಈ ವಚನ ಭಾಗದಲ್ಲಿ ನಾ ಗಮನಿಸ್ತೇವೆ. ನೋಡಿ, ಅವನು ಹಿಂತಿರುಗಿ ಬರಲಿಕ್ಕೆ ಕೆಲವು ಕಾರಣಗಳನ್ನು ನಾವಿಲ್ಲಿ ನೋಡ್ತೇವೆ. ಅವನು ಹಿಂತಿರುಗಿ ಬರಲಿಕ್ಕೆ ಕಾರಣ, ಆ ಸಂತೋಷದಲ್ಲಿ ಪ್ರವೇಶಿಸಲಿಕ್ಕೆ ಕಾರಣ ಏನಂತಂದ್ರೆ, ಆ ಸಂತೋಷ ಕಾರಣ 17ನೇ ವಚನವನ್ನು ನಾನು ಓದ್ತೀನಿ ನೋಡಿ. 17ನೇ ವಚನ, ಆಗ ಅವನಿಗೆ ಬುದ್ಧಿ ಬಂದು ಅವನು ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ಬೇಕಾದಷ್ಟು ಆಹಾರವದೆ, ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ. ಆಗ ಅವನಿಗೆ ಬುದ್ಧಿ ಬಂದು, ಅಂದ್ರೆ ಇವನು ಸಂತೋಷಕ್ಕೆ ಬರ್ಲಿಕ್ಕೆ, ಈ ಸಂತೋಷಕ್ಕೆ ಕಾರಣವೇನಂತಂದ್ರೆ, ಅವನಿಗೆ ಬುದ್ಧಿ ಬಂದಾಗ, ಇದನ್ನು ಇಂಗ್ಲಿಷ್ ಭಾಷೆಯಲ್ಲಿ ಹೇಗಿದೆ ಅಂದ್ರೆ ವೆನ್ ಹಿ ಕೇಮ್ ಟು ಹಿಮ್ಸೆಲ್ಫ್, ಕನ್ನಡ ಭಾಷೆಯಲ್ಲಿ ಅವನಿಗೆ ಬುದ್ಧಿ ಬಂದಾಗ ಅಂತಿದೆ. ಆದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ಬಟ್ ವೆನ್ ಹಿ ಕೇಮ್ ಟು ಹಿಮ್ಸೆಲ್ಫ್ ಅಂದ್ರೆ ತನ್ನೊಳಗೆ ತಾನು ಬಂದಾಗ ಅವನ ಸ್ಥಿತಿ ಅವನಿಗೆ ಅರ್ಥವಾಯಿತು.
ಅಂದ್ರೆ ತನ್ನೊಳಗೆ ತಾನು ನೋಡಿಕೊಳ್ಳುವಾಗ, ತನ್ನೊಳಗೆ ತಾನು ಬರುವಾಗ ಅವನ ಸ್ಥಿತಿ ಅವನಿಗೆ ಅರ್ಥವಾಗಿದೆ ಅಂತೇಳಿ ವಾಕ್ಯದಲ್ಲಿ ನಾವು ಗಮನಿಸ. ಅದಕ್ಕೆ ಪ್ರಿಯರೇ, ಒಂದು ವಿಷಯ ನಾವು ಗಮನಿಸೋಣ. ನಾವು ನಿಜವಾದಂತ ಸಂತೋಷವನ್ನು ನಾವು ಅನುಭವಿಸಬೇಕಾದ್ರೆ ಮೊದಲು ನನ್ನೊಳಗೆ ನಾನು ನೋಡಿಕೊಳ್ಳಬೇಕು, ಇಲ್ಲ ನನ್ನೊಳಗೆ ನಾನು ಬರಬೇಕು. ನನ್ನ ವೈಯಕ್ತಿಕವಂತ ಜೀವನ, ನನ್ನ ರಹಸ್ಯವಂತ ಜೀವನ, ನಾನು ಎಂತವನಾಗಿದ್ದೇನೆ, ನಾನು ಎಲ್ಲಿದ್ದೇನೆ, ನಾನು ಎಲ್ಲಿ ಬಿದ್ದಿದ್ದೇನೆ, ನಾನು ಏನು ಮಾಡ್ತಾ ಇದ್ದೆ ಅಂತ ಹೇಳಿ ಮೊದಲು ನನ್ನೊಳಗೆ ನಾನು ನೋಡಿಕೊಳ್ಳುವಾಗ, ನನ್ನ ಸ್ಥಿತಿಗೆ ನಾನು ಬರುವಾಗ ನನಗೆ ಅರ್ಥವಾಗ್ತದೆ ನನ್ನ ಸ್ಥಿತಿ. ಇಲ್ಲಿ ಈ ವ್ಯಕ್ತಿ ಈ ಸಂತೋಷಕ್ಕೆ ಕಾರಣ ಅವನಿಗೆ ಬುದ್ಧಿ ಬಂದಾಗ ಅಂತ ಕನ್ನಡದಲ್ಲಿದೆ, ಆದ್ರೆ ಇಂಗ್ಲಿಷ್ ನಲ್ಲಿ ಅವನು ತನ್ನೊಳಗೆ ತಾನು ಬರುವಾಗ, ಇಲ್ಲ ತನ್ನಲ್ಲಿ ತಾನು ನೋಡಿಕೊಂಡಾಗ, ತನ್ನ ಸ್ಥಿತಿಯನ್ನು ನೋಡಿಕೊಂಡಾಗ ಅವನು ಈ ಸಂತೋಷಕ್ಕೆ ಬರ್ಲಿಕ್ಕೆ, ತನ್ನ ತಂದೆ ಮನೆ ಸಂತೋಷ ಅವನಿಗೆ ಅರ್ಥವಾಗಿದೆ, ತನ್ನ ತಂದೆ ಮನೆಯಂತ ಸಮೃದ್ಧಿ ಅವನಿಗೆ ಅರ್ಥವಾಗಿದೆ, ತನ್ನ ಸ್ಥಿತಿಯನ್ನು ನೋಡಿಕೊಳ್ಳುವಾಗ ಅವನಿಗೆ ಅರ್ಥವಾಗಿದೆ ಅಂತೇಳಿ ವಾಕ್ಯದಲ್ಲಿ ಗಮನಿಸ. ಅದಕ್ಕಾಗಿ ಪ್ರಿಯರೇ, ನಿಜವಾದಂತ ಸಂತೋಷ ನಮ್ಮ ಜೀವನದಲ್ಲಿ ನಾವು ಕೂಡ ಅನುಭವಿಸಬೇಕಾದ್ರೆ ಏನ್ ಮಾಡಬೇಕು? ನಮ್ಮೊಳಗೆ ನಾವು ನೋಡಿಕೊಳ್ಳಬೇಕು. ನನ್ನೊಳಗೆ ನಾನು ನೋಡಿಕೊಳ್ಳುವಾಗ, ಇಲ್ಲ ನನ್ನೊಳಗೆ ನಾನು ಬರುವಾಗ ಆ ಸಂತೋಷವನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಇದು ಒಳ್ಳೆ ಒಂದು ಮಾರ್ಗ. ಯಾವಾಗ್ಲೂ ನಾವೇನ್ ಮಾಡ್ತೀವಿ ಅಂದ್ರೆ ಇತರರ ಕಡೆಗೆ ನೋಡ್ತೀವಿ, ಅವ್ರು ಹಾಗಿದ್ದಾರೆ, ಇವ್ರು ಹೀಗಿದ್ದಾರೆ, ಅವ್ರು ಅಷ್ಟು ಅದ್ ಮಾಡ್ತಾ ಇದ್ದಾರೆ, ಇವ್ರು ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವ್ ಯಾವಾಗಲೂ ಕೂಡ ಮತ್ತೊಬ್ಬರನ್ನು ನೋಡ್ಲಿಕ್ಕೆ ನಾವು ನೋಡ್ತೀವಿ, ಮತ್ತೊಬ್ಬರಲ್ಲಿ ಅವ್ರ ಕಡೆ ದೃಷ್ಟಿ ನೋಡ್ತೀವಿ, ಇತರ ಕಡೆಗೆ ನಾವು ದೃಷ್ಟಿಯನ್ನು ನೋಡಿ ನಾವು ದುಃಖದಲ್ಲಿರ್ತೇವೆ. ಆದ್ರೆ ನಿಜವಾದ ಸಂತೋಷ ಯಾವಾಗ ನಾವು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದಂದ್ರೆ ನಮ್ಮೊಳಗೆ ನಾವು ಬರುವಾಗ, ನಮ್ಮ ಸ್ಥಿತಿಗೆ ನಾವು ಬರುವಾಗ. ಅದಕ್ಕಾಗಿ ಪ್ರಿಯರೇ, ಮೊದಲು ನಾವು ಎಂತವರಾಗಿದ್ದೇವೆ, ನಾವು ಎಲ್ಲಿದ್ದೇವೆ, ಯಾವ ಸ್ಥಿತಿಯಲ್ಲಿದ್ದೇವೆ ಅದನ್ನ ನಾವು ಅರ್ಥ ಮಾಡಿಕೊಂಡ್ರೆ ನಿಜವಾದಂತ ಸಂತೋಷದಲ್ಲಿ ನಾವು ಪ್ರವೇಶಿಸಲಿಕ್ಕೆ ಸಾಧ್ಯ. ಇವತ್ತು ಅನೇಕ ಜನರು ಯಾವಾಗಲೂ ಕೂಡ ಮತ್ತೊಬ್ಬರನ್ನು ನೋಡಿ ದುಃಖ ಪಡ್ತಿರ್ತಾರೆ, ಮತ್ತೊಬ್ಬರು ನೋಡಿ ಅವರು ಬೇಸರ ಮಾಡ್ಕೊಳ್ತಿರ್ತಾರೆ. ಆದ್ರೆ ನಾನೆಂತವನು, ನನ್ನಲ್ಲಿ ಏನಿದೆ ಅಂತೇಳಿ ನಮ್ಮ ಒಳಗೆ ನಾವು ನೋಡ್ಕೊಂಡ್ರೆ ಆ ನಿಜವಾದಂತ ಸಂತೋಷವನ್ನು ನಾವು ಅನುಭವಿಸ್ಲಿಕ್ಕೆ ಸಾಧ್ಯ. 73ನೇ ಕೀರ್ತನೆಯಲ್ಲಿ ಆಸಾಪ ಭಕ್ತನ ಬಗ್ಗೆ ಓದ್ತಿವೆ, ನಾನು ಅಲ್ಲಿ ಹೋಗುದಿಲ್ಲ, ಬರೀ ಹೇಳ್ತೇನೆ. ಆಸಾಪ ಭಕ್ತನು ಲೋಕದ ಭಕ್ತಿಹೀನರನ್ನು ನೋಡಿ ಅವನು ತುಂಬಾ ವ್ಯಸನ ಪಡ್ತಾನೆ, ದುಃಖ ಪಡ್ತಾನೆ. ಅಯ್ಯೋ, ನಾನು ಯಾಕೆ ಇಷ್ಟು ಭಕ್ತಿ ಮಾಡಿದ್ದೇನೆ, ನಾನು ಇಷ್ಟು ಭಕ್ತಿ ಮಾಡಿ ವ್ಯರ್ಥವೇನ, ದೇವರನ್ನ ನೋಡ್ತಾ ಇಲ್ಲ ಅಂತೇಳಿ ಈ ಭಕ್ತಿಹೀನರ ಕ್ಷೇಮಾಭಿವೃದ್ಧಿಯನ್ನು ನೋಡಿ ಅವನು ವ್ಯಸನಗೊಳ್ಳುತ್ತಾನೆ, ದುಃಖ ಪಡ್ತಾನೆ, ಸಂತೋಷವಾಗಿರ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಅವನು ದೇವಾಲಯಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುವಾಗ, ತನ್ನ ಸ್ಥಿತಿಯನ್ನು ಅವನು ಗುರುತಿಸಿದಾಗ ಅವನು ದೇವರನ್ನು ಸ್ತುತಿಸ್ತಾನೆ. ಅದಕ್ಕೆ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ನಿಜವಾದಂತ ಸಂತೋಷ, ನಿಜವಾದಂತ ಆನಂದ ನಮ್ಮ ಹೃದಯದಲ್ಲಿ ನಾವು ಅನುಭವಿಸಬೇಕಾದ್ರೆ ನಮ್ಮೊಳಗೆ ನಾವು ಬರಬೇಕು, ನನ್ನೊಳಗೆ ನಾನು ನೋಡಿಕೊಳ್ಳುವಾಗ, ನನ್ನೊಳಗೆ ನಾನು ಬರುವಾಗ ನನಗೆ ಅರ್ಥವಾಗ್ತದೆ. ನಾನು ಎಷ್ಟು ಕಾಲ ಬೇರೊಬ್ಬರನ್ನು ನೋಡ್ತಾ ಇರ್ತೇನೋ, ಬೇರೊಬ್ಬರ ಕಡೆಗೆ ನಾನು ದೃಷ್ಟಿಯನ್ನು ಇಟ್ಟಿರ್ತೇನೋ, ನನ್ನ ಹೃದಯದಲ್ಲಿ ಸಂತೋಷವಿರುವುದಿಲ್ಲ. ಅದಕ್ಕಾಗಿ ಇವನು ಈ ಸಂತೋಷಕ್ಕೆ ಕಾರಣ ಮೊದಲು ತನ್ನೊಳಗೆ ತಾನು ಬಂದಿದ್ದಾನೆ, ತನ್ನ ಸ್ಥಿತಿಯನ್ನು ತಾನು ಅರ್ಥ ಮಾಡಿಕೊಂಡು, ತನ್ನ ಸ್ಥಿತಿಯನ್ನು ಏನ್ ಅರ್ಥ ಮಾಡ್ಕೊಂಡಿದ್ದಾನೆ? ಅದನ್ನೇ ವಚನ ಭಾಗದಲ್ಲಿ, ಆಗ ಅವನಿಗೆ ಬುದ್ಧಿ ಬಂದು ಅವನು, ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ಬೇಕಾದಷ್ಟು ಆಹಾರವಿದೆ, ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ. ಅವನ ಸ್ಥಿತಿ ಅವನಿಗೆ ಅರ್ಥವಾಗಿದೆ, ಅವನು ಬಿದ್ದಿರುವಂತ ಸ್ಥಿತಿ ಹಸಿವಿನಿಂದ ಸಾಯ್ತಾ ಇದ್ದಂತ ಅವನಿಗೆ ಅರ್ಥವಾಗಿ ತಂದೆ ಮನೆಯಲ್ಲಿ ಇದ್ದಂತ ಸಮೃದ್ಧಿಯನ್ನು ಅವನು ನೆನಪು ಮಾಡ್ಕೊಳ್ತಾನೆ. ತಂದೆ ಮನೆಯಂತ ಆ ಸಂತೋಷವನ್ನು ನೆನಪು ಮಾಡಿಕೊಂಡು ಅವನು ಹಿಂತಿರುಗಿ ಬರುವಂತದ್ದು ವಾಕ್ಯದಲ್ಲಿ ಗಮನಿಸ್ತೇನೆ. ಒಂದು ವೇಳೆ ಅವನು ಅಲ್ಲೇ ಇದ್ದಿದ್ರೆ ಈ ಸಂತೋಷದ ಔತಣದಲ್ಲಿ ಅವನು ಸೇರ್ಲಿಕ್ಕೆ ಆಗ್ತಾ ಇರಲಿಲ್ಲ, ಮತ್ತೆ ಈ ಸಂತೋಷದ ಔತಣ ಮಾಡ್ಲಿಕ್ಕೆ ಕೂಡ ಸಹ ಆಗ್ತಾ ಇರಲಿಲ್ಲ. ಈ ಸಂತೋಷಕ್ಕೆ ಕಾರಣವೇನಂತಂದ್ರೆ ಮೊದಲು ಅವನು ತನ್ನೊಳಗೆ ನೋಡಿಕೊಂಡಿದ್ದಾನೆ, ತನ್ನೊಳಗೆ ಬಂದಿದ್ದಾನೆ. ಬರುವಾಗ ಅವನ ಸ್ಥಿತಿ ಅರ್ಥವಾಯ್ತೇನು? ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ. ಇಂಗ್ಲಿಷ್ ನ ಭಾಷೆಯಲ್ಲಿ ಬಟ್ ಐ ಪೆರಿಶ್ ಹಿಯರ್ ವಿತ್ ಹಂಗರ್, ಪೆರಿಸ್ ಎಂಬ ಪದವನ್ನು ಉಪಯೋಗಿಸಿದ್ದಾರೆ. ಪೆರಿಸ್ ಎಂಬ ಪದವ ಅರ್ಥ ಏನಂತಂದ್ರೆ, ನಾನಿಲ್ಲಿ ಒಣಗಿ ಹೋಗ್ತಾ ಇದ್ದೇನೆ. ಪೆರಿಸ್, PERIS, ಪೆರಿಸ್ ಎಂಬ ಪದಕ್ಕೆ ಅರ್ಥ ಅನೇಕ ಅರ್ಥಗಳಿದಾವೆ. ನಾನು ಇಲ್ಲಿ ಒಣಗಿ ಹೋಗ್ತಾ ಇದ್ದೇನೆ. ಇನ್ನೊಂದು ಮಾತು, ನಾನು ಇಲ್ಲಿ ಯಾವ ಪ್ರಯೋಜನವಿಲ್ಲದೆ ನಿಷ್ಪ್ರಯೋಜಕನಾಗಿ ನಾನು ಬಿದ್ದಿದ್ದೇನೆ. ಮತ್ತೊಂದು ಅರ್ಥ ಹೇಳ್ತಾನೆ, ಇಲ್ಲಿ ನಾನು ಕೊಳತು ಹೋಗ್ತಾ ಇದ್ದೇನೆ.
ಕೊಳತು ಹೋಗ್ತಾ ಇದ್ದಾನೆ, ನಾಶವಾಗ್ತಾ ಇದ್ದಾನೆ ಮತ್ತು ಸತ್ತು ಹೋಗ್ತಾ ಇದ್ದಾನೆ ಎಂಬ ಅರ್ಥ ಬರ್ತದೆ. ಅವನ ಒಳಗೆ ಅವನು ಬರುವಾಗ ಅವನ ಸ್ಥಿತಿ ಅರ್ಥ ಆಯ್ತು, ನಾನು ಇಲ್ಲಿ ಒಣಗಿ ಹೋಗ್ತಾ ಇದ್ದೇನೆ, ಒನಕಡ್ಡಿ ಆಗ್ತಾ ಇದ್ದಾನೆ, ಅವನು ನಿಷ್ಪ್ರಯೋಜಕನಾಗಿದ್ದಾನೆ, ಕೊಳತು ಹೋಗ್ತಾ ಇದ್ದಾನೆ ಮತ್ತು ನಾಶವಾಗುವಂತ ಸ್ಥಿತಿಯಲ್ಲಿ ಸತ್ತು ಹೋಗ್ಲಿಕ್ಕೆ ಸಿದ್ಧನಾಗಿದ್ದಾನೆ. ಆ ಸ್ಥಿತಿ ಅವನಿಗೆ ಅರ್ಥವಾದಾಗ ಅವನು ತಂದೆ ಮನೆಗೆ ಹೋಗ್ಲಿಕ್ಕೆ ಮನಸ್ಸು ಮಾಡ್ತಾನೆ. ಅದಕ್ಕಾಗಿ ಪ್ರಿಯರೇ, ಇವತ್ತು ಈ ನಿಜವಾದಂತ ಸಂತೋಷ ನಮ್ಮ ಹೃದಯದಲ್ಲಿ ನಾವು ಅನುಭವಿಸಬೇಕಾದ್ರೆ ಮೊದಲು ಈತನೇನು ಮಾಡಿದ್ದಾನೆ, ತನ್ನಲ್ಲಿ ತಾನು ನೋಡಿಕೊಂಡ, ತನ್ನ ಸ್ಥಿತಿಗೆ ತಾನು ಬಂದಿದ್ದಾನೆ. ಬಂದಾಗ ಅವನ ಸ್ಥಿತಿ ಅವನಿಗೆ ಅರ್ಥವಾಯ್ತು, ಎಷ್ಟು ಒಣಗಿ ಹೋಗ್ತಾ ಇದ್ದಾನೋ, ಎಷ್ಟು ಕೊಳತು ಹೋಗ್ತಾ ಇದ್ದಾನೋ, ಎಷ್ಟು ನಿಷ್ಪ್ರಯೋಜಕನಾಗಿ ಅವನಲ್ಲಿ ಬಿದ್ದಿದ್ದಾನೋ, ಅವನ ಸ್ಥಿತಿಯನ್ನು ಅವನು ಅರ್ಥ ಮಾಡ್ಕೊಂಡಿದ್ದರಿಂದ ಅವನು ಎದ್ದು ತಂದೆ ಮನೆಗೆ ಬರ್ತಾನೆ. ಇವತ್ತು ಅನೇಕ ಯವನಸ್ಥರು, ಹಿರಿಯರಾಗಿರ್ಬೋದು, ಸೇವಕರಾಗಿರ್ಬೋದು, ಯವನಸ್ಥರಾಗಿರ್ಬೋದು, ನಮ್ಮ ಸ್ಥಿತಿ ನಮಗೆ ಅರ್ಥವಾಗದೇ ಇದ್ದಿದ್ದರೆ ಸಂತೋಷವನ್ನು ಅನುಭವಿಸಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ನಾವು ಎಲ್ಲಿ ಬಿದ್ದಿದ್ದೇವೆ, ನಾವು ಏನು ಕಳೆದುಕೊಂಡಿದ್ದೇವೆ, ನಾವು ಎಲ್ಲಿ ದೂರಸ್ಥರಾಗಿದ್ದೇವೆ, ಇದನ್ನು ನಾವು ಅರ್ಥ ಮಾಡಿಕೊಂಡು ನಾವು ಹಿಂತಿರುಗಿ ಬರುವಾಗ ನಿಜವಾದಂತ ಸಂತೋಷ, ನಿಜವಾದಂತ ಸಮಾಧಾನ ನಮ್ಮ ಜೀವನದಲ್ಲಿ ನಾವು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿ ಪ್ರಿಯರೇ, ಇಲ್ಲಿ 18ನೇ ವಚನದಲ್ಲಿ ಅವನಿಗೊಂದು ನಿಜವಾದಂತ ಪಶ್ಚಾತ್ತಾಪ. ಯಾವಾಗ ಒಬ್ಬ ವ್ಯಕ್ತಿ ತನ್ನ ಒಳಗೆ ತಾನು ನೋಡ್ಕೊಳ್ತಾನ, ತನ್ನ ಹೃದಯದ ಪರಿಸ್ಥಿತಿ ನೋಡ್ಕೊಳ್ತಾನ, ತನ್ನ ಆಂತರ್ಯದ ಪರಿಸ್ಥಿತಿ ನೋಡ್ಕೊಳ್ತಾನೋ, ಅಂತವನಲ್ಲಿ ನಿಜವಾದ ಒಂದು ಪಶ್ಚಾತ್ತಾಪ ಉಂಟಾಗ್ತದೆ. ನಾವು ಬೇರೊಬ್ಬರು ನೋಡುವುದರಿಂದ ನಮಗೆ ನಿಜವಾದ ಪಶ್ಚಾತ್ತಾಪ ಆಗುವುದಿಲ್ಲ. ನನ್ನ ಹೃದಯದ ಪರಿಸ್ಥಿತಿ, ನನ್ನಲ್ಲಿರುವಂತ ಆ ಸ್ಥಿತಿಯನ್ನು ನಾನು ನೋಡಿಕೊಳ್ಳುವಾಗ ನಿಜವಾದಂತ ಒಂದು ಮಾನಸಾಂತರ, ನಿಜವಾದಂತ ಒಂದು ಪಶ್ಚಾತ್ತಾಪ ಉಂಟಾಗ್ತದೆ. ನೋಡಿ, ಅವನು 18ನೇ ವಚನದಲ್ಲಿ ಅವನು ಹೇಳ್ತಾನೆ, ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ, ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು. ಇವನ ಸಂತೋಷಕ್ಕೆ ಕಾರಣವೇನಂತಂದ್ರೆ ನಿಜವಾದ ಒಂದು ಪಶ್ಚಾತ್ತಾಪ, ನಿಜವಾದ ಒಂದು ಮಾನಸಾಂತರ. ಯಾರು ತನ್ನ ಹೃದಯವನ್ನು ನೋಡಿಕೊಳ್ಳುತ್ತಾರೋ, ತನ್ನ ಹೃದಯದ ಆಲೋಚನೆ ಪರೀಕ್ಷಿಸಿಕೊಳ್ಳುತ್ತಾರೋ, ತಮ್ಮ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ತಾರೋ, ಅಂತವರಲ್ಲಿ ನಿಜವಾದ ಒಂದು ಪಶ್ಚಾತ್ತಾಪ ಉಂಟಾಗ್ತದೆ. ನೋಡಿ, ಇವನು ಮೊದಲು ಹೇಳ್ತಾನೆ, ನಾನು ಪಾಪ ಮಾಡಿ, ಅವನಿಗೆ ಅರ್ಥವಾಯ್ತು, ಪರಲೋಕಕ್ಕೂ ನಿನಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. ಅವನು ಪಾಪ ಮಾಡಿದಂತ ಸ್ಥಿತಿ ಅವನು ಗ್ರಹಿಸಿಕೊಂಡಿದ್ದಾನೆ. ಪ್ರಿಯ, 2, ನಾನಿನ್ನು ನಿನ್ನ ಮಗನೆನಿಸ್ಕೊಳ್ಳಿಕ್ಕೆ ಯೋಗ್ಯನಲ್ಲ. ಎಷ್ಟು ತಗ್ಗಿಸ್ಕೊಳ್ತಾ ಇದ್ದಾನೆ ನೋಡಿ, ಅವನ ಮಗನೇ, ಆದ್ರೆ ನಾನು ನಿನ್ನ ಮಗನೆನಿಸ್ಕೊಳ್ಳಿಕ್ಕೆ ಯೋಗ್ಯನಲ್ಲ, ನಿನ್ನ ಒಬ್ಬನಂತೆ ನನ್ನ. ಇದು ನಿಜವಾದಂತ ಒಂದು ಪಶ್ಚಾತ್ತಾಪ ಪ್ರಿಯರೇ, ನಿಜವಾದಂತ ಪಶ್ಚಾತ್ತಾಪ, ನಿಜವಾದ ಒಂದು ತಗ್ಗಿಸುವಿಕೆ ಜೀವನ. ಯಾವಾಗ ಬಂತು? ತನ್ನೊಳಗೆ ನೋಡಿಕೊಂಡಾಗ, ತನ್ನ ಸ್ಥಿತಿಗೆ ಬಂದಾಗ, ತನ್ನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಾಗ ಅವನಿಗೆ ನಿಜವಾದ ಆತ್ಮ ಸಂಬಂಧವಾದಂತ ಒಂದು ಅನುಭವ ಅವನಿಗೆ ಉಂಟಾಗಿದೆ. ನಿಜವಾದಂತ ಆತ್ಮ ಸಂಬಂಧ ಒಂದು ಅನುಭವ ಇಲ್ಲ, ನಿಜವಾದಂತ ಒಂದು ಪಶ್ಚಾತ್ತಾಪ ಅವನಲ್ಲಿ ಉಂಟಾಗಿದೆ. ಯಾರಲ್ಲಿ ನಿಜವಾದಂತ ಪಶ್ಚಾತ್ತಾಪ ಉಂಟಾಗ್ತದೋ ಅವನ ಹೃದಯದಲ್ಲಿ ಸಂತೋಷವು ಬಂದೇ ಬರ್ತದೆ. ನಿಜವಾದ ಸಂತೋಷವನ್ನು ಅವನು ಅನುಭವಿಸಲಿಕ್ಕೆ ಸಾಧ್ಯ. ಅದಕ್ಕಾಗಿ ಇವನು 3 ವಿಷಯ ಹೇಳ್ತಾನೆ. ನಾನು ಪಾಪ ಮಾಡಿದ್ದೇನೆ, ಒಪ್ಪಿಕೊಂಡಿದ್ದ. ಇನ್ನು ನಿನ್ನ ಮಗನೆನಿಸಿಕೊಳ್ಳಿಕ್ಕೆ ಯೋಗ್ಯನಲ್ಲ ಅಂತ ಹೇಳಿ ಅವನು ಹೇಳಿದ್ದಾನೆ. 3ನೇದಾಗಿ, ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ನನ್ನನ್ನು ಮಾಡ್ಕೊ. ನೋಡಿದ್ರೆ ಎಷ್ಟು ಪಶ್ಚಾತ್ತಾಪ, ಎಷ್ಟು ತಗ್ಗಿಸಿಕೊಂಡಿದ್ದಾನೆ, ಎಷ್ಟು ಮಾನಸಾಂತರ ಹೊಂದಿದ್ದಾನೆ ಅಂತೇಳಿ ಈ ವಾಕ್ಯ ಭಾಗದಲ್ಲಿ ನಮಗೆ ಅರ್ಥ. ಅದಕ್ಕಾಗಿ ಪ್ರಿಯರೇ, ಇವನು ಈ ನಿಜವಾದಂತ ಔತಣಕ್ಕೆ ಕಾರಣವೇನಂತಂದ್ರೆ, ಮೊದಲು ತನ್ನೊಳಗೆ ತಾನು ಬಂದಿದ್ದಾನೆ, ತನ್ನ ಸ್ಥಿತಿಯನ್ನು ನೋಡಿಕೊಂಡಿದ್ದಾನೆ, ಇವರನ್ನು ಬೇರೆ ಕಡೆ ನೋಡ್ಲಿಲ್ಲ, ತನ್ನ ಸ್ಥಿತಿ ನೋಡ್ಕೊಂಡಿದ್ದಾನೆ. ಅವನು ಎಂತವನಾಗಿದ್ದನು, ಒಣಗಿ ಹೋಗುವಂತ ಸ್ಥಿತಿ, ನಿಷ್ಪ್ರಯೋಜನವಂತ ಸ್ಥಿತಿ, ಕೊಳತು ಹೋಗುವಂತ ಸ್ಥಿತಿನ ಅರ್ಥ ಮಾಡಿಕೊಂಡು ನಿಜವಾದಂತ ಒಂದು ಪಶ್ಚಾತ್ತಾಪದೊಂದಿಗೆ, ನಿಜವಾದಂತ ಒಂದು ಮಾನಸಾಂತರದೊಂದಿಗೆ ಅವನು ಹಿಂತಿರುಗಿ ಬಂದಿರುವಂತದ್ದು ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೀವಿ. ಇಲ್ಲಿ ಒಂದು ಚಿಕ್ಕ ವಿಷಯ ನಿಮ್ಗೆ ತಿಳಿಸ್ತೇನೆ. ಒಬ್ಬ ವ್ಯಕ್ತಿಯಲ್ಲಿ ಈ ಆತ್ಮ ಸಂಬಂಧವಾದಂತ ಒಂದು ಅನುಭವ ಉಂಟಾದರೆ, ಇಲ್ಲಾಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ನಿಜವಾದಂತ ಪಶ್ಚಾತ್ತಾಪ ಇಲ್ಲ ನಿಜವಾದಂತ ರಕ್ಷಣಾ ಅನುಭವ ಅವನಲ್ಲಿ ಉಂಟಾದ್ರೆ, ಈ ಲೋಕ ಸಂಬಂಧವಂತ ವಿಷಯಗಳು ಚಿಕ್ಕದಾಗಿ ಕಾಣಿಸ್ಕೊಳ್ತವೆ, ಅವೇನಂತ ದೊಡ್ಡದಾಗಿ ಕಾಣಿಸುವುದಿಲ್ಲ. ಮತ್ತೊಂದು ಸಾರಿ ಹೇಳ್ತೇನೆ, ಒಬ್ಬ ವ್ಯಕ್ತಿಯಲ್ಲಿ ನಿಜವಾದ ಆತ್ಮ ಸಂಬಂಧ ಅನುಭವ ಉಂಟಾದರೆ, ಇಲ್ಲ ನಿಜವಾದಂತ ರಕ್ಷಣೆ ಅನುಭವ ಉಂಟಾದರೆ, ಇಲ್ಲ ನಿಜವಾದಂತ ಪಶ್ಚಾತ್ತಾಪ ಉಂಟಾದ್ರೆ, ಈ ಭೂ ಸಂಬಂಧವಾದದ್ದು ಇಲ್ಲ ಈ ಲೌಕಿಕ ಸಂಬಂಧವಾದದ್ದು ಇವೆಲ್ಲವೂ ಕೂಡ
ತುಂಬಾ ಚಿಕ್ಕದಾಗಿ ಕಾಣಿಸ್ತದೆ. ಇವನಲ್ಲಿ ಅದೇ ಕಾಣಿಸಿದೆ. ಇವಾಗ ನಿಜವಾದಂತ ಪಶ್ಚಾತ್ತಾಪ ಉಂಟಾದದ್ರಿಂದ ಮಗನು ಎನಿಸ್ಕೊಳ್ಲಿಕ್ಕೆ ಅವನು ಮನಸ್ಸು ಮಾಡ್ಲಿಲ್ಲ, ಕೂಲಿ ಹಾಲಾಗಿರ್ಲಿಕ್ಕೂ ಕೂಡ ಮನಸ್ಸು ಮಾಡಿ. ಇದು ನಿಜವಾದ ಪಶ್ಚಾತ್ತಾಪ. ಅದಕ್ಕಾಗಿ ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ. ಕೆಲವು ನಾವು ಎಷ್ಟು ಎತ್ತರಕ್ಕೆ ಹೋಗ್ತೀವೋ, ಇಲ್ಲ ಏರ್ಪ್ಲೇನ್ ಅಲ್ಲಿ ಹೆಲಿಕಾಪ್ಟರ್ ಪ್ರಯಾಣ ಮಾಡುವವರು ಹೇಳ್ತಾರೆ, ಕೆಳಗಡೆ ನೋಡಿದ್ರೆ ಈ ಭೂಸಮುದ್ರ ಚಿಕ್ಕದಾಗಿ ಕಾಣಿಸ್ಕೊಳ್ತೇವೆ. ನಾವು ಎಷ್ಟು ಎತ್ತರಕ್ಕೆ ಹೋಗ್ತಾ ಇರ್ತವೋ ಈ ಭೂಮಿಯಲ್ಲಿರುವಂತ ವಿಷಯಗಳು ನಮಗೆ ಚಿಕ್ಕದಾಗಿ ಕಾಣಿಸ್ಕೊಳ್ತೇವೆ. ಅದಕ್ಕಾಗಿ ನಾವು ಆತ್ಮ ಸಂಬಂಧ ಅನುಭವಕ್ಕೆ ನಾವು ಬರುವಾಗ, ಆತ್ಮಿಕವಾದಂತ ಜೀವನದಲ್ಲಿ ನಾವು ಅಭಿವೃದ್ಧಿ ಹೊಂದುತ್ತಾ ಹೋಗುವಾಗ ಈ ಭೂ ಸಂಬಂಧವಂತ ವಿಷಯಗಳು ತುಂಬಾ ಚಿಕ್ಕದಾಗಿ ಕಾಣಿಸ್ಕೊ. ಇವನಲ್ಲಿ ಅದೇ ಕಾಣಿಸ್ಕೊಂಡಿದೆ. ಯಾವಾಗ ಇವನಿಗೆ ನಿಜವಾದಂತ ಪಶ್ಚಾತ್ತಾಪ ಉಂಟಾಗಿದೆಯೋ, ತನ್ನ ಮಗನ ಬೇಕಾಗಿಲ್ಲ ಅವನಿಗೆ, ಕೂಲಿ ಹಾಲಾಗಿರ್ಲಿಕ್ಕೆ ಇಷ್ಟವುಳ್ಳವನಾಗಿ. ಅದಕ್ಕಾಗಿ ಪ್ರಿಯರೇ, ಈ ನಿಜವಾದಂತ ಸಂತೋಷ ನಮ್ಮಲ್ಲಿ ಕೂಡ ಉಂಟಾಗಬೇಕು. ನಾವು ಕೂಡ ಆ ಸಂತೋಷದಲ್ಲಿ ಪ್ರವೇಶಿಸಬೇಕಾದ್ರೆ ಇವನು ಮಾಡಿದ ಹಾಗೆ ನಮ್ಮೊಳಗೆ ನಾವು ನೋಡ್ಕೊಳ್ಳೋಣ, ನಮ್ಮ ಸ್ಥಿತಿಗೆ ನಾವು ಬರೋಣ. ನಾವು ಮೊದಲು ಎಲ್ಲಿದ್ದೇವೆ, ಎಲ್ಲಿ ಬಿದ್ದು ಹೋಗಿದ್ದೇವೆ, ಎಲ್ಲಿ ಹಾಳಾಗಿ ಹೋಗ್ತಾ ಇದ್ದೇವೆ, ಎಲ್ಲಿ ತಪ್ಪಿ ಹೋಗ್ತಾ ಇದ್ದೇವೆ, ಎಲ್ಲಿ ದೇವರ ಮನಸ್ಸಿಗೆ ದುಃಖವನ್ನು ಹುಟ್ಟಿಸಿದ್ದೇವೆ ಅಂತೇಳಿ ಆ ಸ್ಥಿತಿಗೆ ಬಂದು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಬಿಟ್ಟು ಬರುವಾಗ ನಾವು ಈ ನಿಜವಾದಂತ ಔತಣದಲ್ಲಿ, ಶಾಶ್ವತವಾದಂತ ಸಂತೋಷ ಸಮಾಧಾನದಲ್ಲಿ ನಾವು ಸೇರ್ಲಿಕ್ಕೆ ಸಾಧ್ಯವಾಗ್ತದೆ. ಮತ್ತೆ ನೋಡಿ, ಇಲ್ಲೊಬ್ಬ ವ್ಯಕ್ತಿಯನ್ನು ನಾನು ನಿಮಗೆ ಹೇಳ್ತೇನೆ. ಈ ಭೌತಿಕ ಸಂಬಂಧ ವಿಷಯಗಳಿಗಾಗಿ ಆತ್ಮ ಸಂಬಂಧದ ವಿಷಯಗಳು ಎಷ್ಟು ತಾತ್ಸಾರ ಮಾಡ್ತಾನಂತೇಳಿ ಒಂದು ಮಾತು ನಾವು ಓದೋಣ. ಆದಿಕಾಂಡ ಪುಸ್ತಕದಲ್ಲಿ 25ನೇ ಅಧ್ಯಾಯದಲ್ಲಿ ಒಂದು ಮಾತಿದೆ. 25ನೇ ಅಧ್ಯಾಯ 30ನೇ ವಚನ ಓದಬೇಕು. 30ನೇ ವಚನ. ಅವನಿಗೆ, ನಾನು ಬಹುಧನಿದು ಬಂದಿದ್ದೇನೆ, ಆ ಕೆಂಪಾದ ರುಚಿ ಪದಾರ್ಥವನ್ನು ಈಗಲೇ ತಿನ್ನುವುದಕ್ಕೆ ಕೊಡಪ್ಪ ಎಂದು ಹೇಳಿದನು. ಈ ಸಂಗತಿಯಿಂದ ಏಸಾವನಿಗೆ ಎದೋಮ್ ಎಂದು ಹೆಸರಾಯಿತು. ಯಾಕೋಬನು ಅವನಿಗೆ, ನೀನು ಮೊದಲು ನಿನ್ನ ಚೊಚ್ಚಲತನದ ಹಕ್ಕನ್ನು ನನಗೆ ಮಾರಿಬಿಡು ಅನ್ನಲು ಏಸಾವನು, ಆಗಲಿ, ನನ್ನಂತ ಸಾಯುವವನಿಗೆ ಚೊಚ್ಚಲತನದಿಂದ ಪ್ರಯೋಜನವೇನು ಅಂದನು. ಯಾಕೋಬನು ಮೊದಲು ಪ್ರಮಾಣ ಮಾಡು ಅಂದಾಗ ಏಸಾವನು ಪ್ರಮಾಣ ಮಾಡಿ ಅವನಿಗೆ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟು ಬಿಟ್ಟನು. 24ನೇ ಕಡೆ ಭಾಗದಲ್ಲಿ, ಹೀಗೆ ಅವನು ತನ್ನ ಚೊಚ್ಚಲತನದ ಹಕ್ಕನ್ನು ತಾತ್ಸಾರ ಮಾಡಿದನು. ಇವನು ಈ ಭೂ ಸಂಬಂಧವಾದಂತ ಈ ಹಸಿವಿಗಾಗಿ, ಈ ಭೂ ಸಂಬಂಧ ವಿಷಯಕ್ಕಾಗಿ ದೇವರು ಕೊಟ್ಟಂತ ಈ ಶ್ರೇಷ್ಠವಾದಂತ ಈ ಸ್ವಚ್ಛಲತನದ ಹಕ್ಕನ್ನು ಅವನೇನ್ ಮಾಡ್ತಾನೆ, ತಾತ್ಸಾರ ಮಾಡ್ತಾನೆ. ಆದ್ರೆ ಇಲ್ಲಿ ಪಶ್ಚಾತ್ತಾಪ ಪಟ್ಟಿರುವಂತ ಈ ವ್ಯಕ್ತಿ ಏನ್ ಮಾಡ್ತಾನೆ, ತನ್ನ ಆತ್ಮಿಕವಾದಂತ ಸಂತೋಷದ ಸೇರ್ಲಿಕ್ಕೆ ಈ ಭೂ ಸಂಬಂಧ ಈ ಮಗನು ಎಂಬ ಪದವಿಯನ್ನು ಕೂಡ ಬಿಟ್ಟು, ನಾನು ನಿನ್ನ ದಾಸನು, ಇಲ್ಲ ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಾಗಿರ್ಲಿಕ್ಕೆ ನಾನು ಇಷ್ಟವುಳ್ಳವನಾಗಿದ್ದೆ ಅಂತೇಳಿ ಅವನು ಹೇಳ್ತಾನೆ. ನೋಡಿದ್ರೆ ಎಷ್ಟು ವ್ಯತ್ಯಾಸ. ಏಸಾವನು ಲೋಕ ಸಂಬಂಧಿ ಆದ್ರಿಂದ, ಅವನಲ್ಲಿ ಆತ್ಮಿಕವಾದಂತ ಗುಣ ಇಲ್ಲದೆ ಇದ್ದದ್ರಿಂದ ದೇವರು ಕೊಟ್ಟಂತ ಆ ಸ್ವಚ್ಛಲತನದ ಹಕ್ಕನ್ನು ಒಂದೊತ್ತು ಊಟಕ್ಕಾಗಿ ಅವನು ತಾತ್ಸಾರ ಮಾಡಿ ಮಾರ್ಬಿಡ್ತಾನೆ. ಆದ್ರೆ ಇಲ್ಲಿದ್ದಂತ ವ್ಯಕ್ತಿ, ನಿಜವಾದ ಪಶ್ಚಾತ್ತಾಪ ಪಟ್ಟಂತ ಈ ವ್ಯಕ್ತಿ, ಅವನಲ್ಲಿ ನಿಜವಾದ ಪಶ್ಚಾತ್ತಾಪ ಇದ್ದದ್ರಿಂದ ಈ ಭೌತಿಕ ಸಂಬಂಧ, ಭೂ ಸಂಬಂಧ ವಿಷಯಗಳನ್ನು ಚಿಕ್ಕದಾಗಿ ಭಾವಿಸಿ ಅವನ ಆತ್ಮ ಸಂಬಂಧದ ಸಂತೋಷದಲ್ಲಿ ಅವನು ಪ್ರವೇಶಿಸಿದ್ದಾನಂತೇಳಿ ವಾಕ್ಯ ಭಾಗದಲ್ಲಿ ನಾವು. ಅದಕ್ಕಾಗಿ ದೇವರ ಮಕ್ಕಳಂತ ನಾವು ಯಾವಾಗಲೂ ಕೂಡ ದೇವರು ಕೊಟ್ಟಂತ ಆತ್ಮ ಸಂಬಂಧ ವಿಷಯಗಳನ್ನು ಈ ಭೂ ಸಂಬಂಧವಾದ ವಿಷಯಗಳಿಗಾಗಿ ನಾವು ತಾತ್ಸಾರ ಮಾಡಬಾರದು. ಇವತ್ತೆಷ್ಟು ಜನ ತಾತ್ಸಾರ ಮಾಡ್ತಾ ಇದ್ದಾರೆ, ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಆದ್ರಿಂದ ಅವರಿಗೆ ಸಂತೋಷವು ಸಿಗುವುದಿಲ್ಲ. ನೋಡಿ, ಒಂದು ಮಾತು ಓದೋಣ. ಕೊಲಸೆ ಪತ್ರಿಕೆಯಲ್ಲಿ ಅಪೊಸ್ತಲ ಪೌಲನು ಮಾತು ಹೇಳ್ತಾನೆ. ಕೊಲಸೆ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸೀನನಾಗಿದ್ದಾನೆ. ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡರಿ. ದೇವರ ಮಕ್ಕಳನ್ನು ನಾವು, ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವಂತ ನಾವು, ದೇವರೊಂದಿಗೆ ಬದುಕಿಸಲ್ಪಟ್ಟಂತ ನಾವು ಯಾವುದರ ಮೇಲೆ ಮನಸ್ಸಿಡಬೇಕು? ಈ ಭೂ ಸಂಬಂಧವುಗಳ ಮೇಲೆ ಮನಸ್ಸಿಡಬಾರದು. ಪರ ಸಂಬಂಧವಾದ ಮೇಲಿರುವವುಗಳ ಮೇಲೆ ಮನಸ್ಸಿಡಿರಿ. ನಾವೆಷ್ಟು ಮೇಲಕ್ಕೆ ಹೋಗ್ತಾ ಇರ್ತವೋ, ಎಷ್ಟು ಆಧ್ಯಾತ್ಮಿಕವಾದಂತ ಪರಿಪಕ್ವತೆಯಲ್ಲಿ ಬೆಳೀತಾ ಇರ್ತವೋ, ಈ ಭೂ ಸಂಬಂಧವಾದ ವಿಷಯಗಳು ಚಿಕ್ಕ ವಿಷಯಗಳಾಗಿ
ಚಿಕ್ಕ ಚಿಕ್ಕ ವಿಷಯ ಕಾಣಿಸ್ತು. ಅದಕ್ಕಾಗಿ ಪ್ರಿಯರೇ, ಈ ವ್ಯಕ್ತಿಯ ಜೀವನದಲ್ಲಿ ಈ ಸಂತೋಷದ ಸೇರ್ಲಿಕ್ಕೆ ಅವನು ಈ ಭೂ ಸಂಬಂಧವಾದ ವಿಷಯಗಳನ್ನು ತಾತ್ಸಾರ ಮಾಡಿ ನಿಜವಾದ ಪಶ್ಚಾತ್ತಾಪದೊಂದಿಗೆ ಅವನು ಸೇರಿ ಬಂದಿದ್ದರಿಂದ ಅವನು ಈ ಸಂತೋಷದಲ್ಲಿ ಸೇರ್ಲಿಕ್ಕೆ ಸಾಧ್ಯವಾಗ್ತು. ಅವನ ಮುಖಾಂತರ ಅವನು, ಅವನ ತಂದೆ, ಆ ಕುಟುಂಬ, ಅಲ್ಲಿಂದ ಎಲ್ಲಾ ಕೆಲಸದವರು ಕೂಡ ಸಂತೋಷ ಪಟ್ಟಿರುವಂತದ್ದು ವಾಕ್ಯದಲ್ಲಿ ನಾ ಗಮನಿಸ್ತೇನೆ. ಅದಕ್ಕಾಗಿ ಪ್ರಿಯರೇ, ಇಂಥ ನಿಜವಾದಂತ ಸಂತೋಷ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಹೃದಯಗಳಲ್ಲಿ ನಾವು ಅನುಭವಿಸಬೇಕಾದ್ರೆ ಮೊದಲು ನಮ್ಮೊಳಗೆ ನಾವು ನೋಡಿಕೊಳ್ಳೋಣ. ಇತರ ಕಡೆಗೆ ನೋಡುವುದು ಅವಶ್ಯವಿಲ್ಲ. ನಮ್ಮೊಳಗೆ ನಾವು ನೋಡಿಕೊಳ್ಳೋಣ, ನಮ್ಮ ಸ್ಥಿತಿಯನ್ನು ನಾವು ಗುರುತಿಸೋಣ. ನಿಜವಾದ ಪಶ್ಚಾತ್ತಾಪದಿಂದ ನಾವು ಬರುವಾಗ ಆ ಸಂತೋಷದಲ್ಲಿ ನಾವು ಸೇರ್ಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಿ ಕೆಲವೊಂದು ವಿಚಾರ, ಯಾವುದು ನಿಜವಾದ ಸಂತೋಷ ಅಂತ ಸರಳವಾಗಿ ಕೆಲವೊಂದು ವಿಚಾರ ಹಾಗೆ ಹೇಳಿ ನಾನು ಮುಗಿಸ್ತೇನೆ. ಈ ಹುಡುಗನು ಸಂತೋಷದಲ್ಲಿ ಸೇರ್ಲಿಕ್ಕೆ 3 ಕಾರ್ಯಗಳು ಮಾಡಿದ್ದಾನಲ್ಲ. ಮೊದಲು ತನ್ನೊಳಗೆ ತಾನು ನೋಡಿಕೊಂಡನು, 2 ತನ್ನ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡನು, 3 ನಿಜವಾದ ಪಶ್ಚಾತ್ತಾಪದೊಂದಿಗೆ ತಂದೆ ಬಳಿಗೆ ಬಂದಿದ್ದ. ಆವಾಗ ನಿಜವಾದ ಸಂತೋಷವು ಅವನಿಗೆ ಸಿಕ್ಕಿದೆ. ಅದಕ್ಕಾಗಿ ಪ್ರಿಯರೇ, ಇವತ್ತು ಅಂತ ಸಂತೋಷ ನಮ್ಮ ಜೀವನದಲ್ಲಿ ನಾವು ಅನುಭವಿಸಬೇಕು. ಆದ್ರೆ ಇವತ್ತು ಯಾವುದು ನಿಜವಾದ ಸಂತೋಷ ಅಂತೇಳಿ ಸರಳವಾಗಿ ಕೆಲವೊಂದು ವಿಚಾರಗಳು ಹಾಗೆ ಹೇಳಿ ನಾನು ಮುಗಿಸ್ತೇನೆ. ಇವತ್ತು ನಾವು ಅನುಭವಿಸಬೇಕಂತ ಸಂತೋಷ ಇದು ನಡೆದು ಹೋದಂತ ಘಟನೆ. ಆದ್ರೆ ಇವತ್ತು ನಾವು ನಿಜವಾದ ಸಂತೋಷ ಸೇರ್ಬೇಕಂದ್ರೆ ನಮ್ಮ ಜೀವನದಲ್ಲಿ ಯಾವುದು ನಿಜವಾದ ಸಂತೋಷ ಅಂತೇಳಿ ಕೆಲವೊಂದು ವಿಚಾರಗಳನ್ನು ಹೇಳಿ ನಾನು ಹಾಗೆ ಮುಗಿಸ್ತೇನೆ. ಮೊದಲನೇದಾಗಿ ಯಾವ್ದ್ರಲ್ಲಿ ನಿಜವಾದ ಸಂತೋಷ ಅಂತಂದ್ರೆ, ನಾನು ಬೇಕಾದ್ರೆ ರೆಫರೆನ್ಸ್ ಹೇಳ್ತೀನಿ, ಬೇಕಾದ್ರೆ ಬರ್ಕೊಂಡ್ರೆ ಆಮೇಲೆ ನೀವು ಅದನ್ನು ಓದಿಕೊಳ್ಳಬಹುದು. ಯಜ್ರನ ಗ್ರಂಥ 3ನೇ ಅಧ್ಯಾಯ 12ನೇ ವಚನದಲ್ಲಿ ಕೆಡವಲ್ಪಟ್ಟಂತ ದೇವಾಲಯದ ಅಸ್ತಿವಾರವನ್ನು ಹಾಕಿದಾಗ ಅಲ್ಲಿ ಆ ಜನರೆಲ್ಲರೂ ಕೂಡ ಸಂತೋಷ ಪಟ್ಟರು. ಇದನ್ನ ನಾವು ಆತ್ಮಿಕವಾಗಿ ಆಲೋಚನೆ ಮಾಡೋದಾದ್ರೆ, ನಾವು ಎಲ್ಲಿ ಕೆಡವಲ್ಪಟ್ಟಿದ್ದೇವೋ ಅದನ್ನ ನಾವು ಪುನಃಸ್ಥಾಪನೆ ಮಾಡಿಕೊಳ್ಳುವಾಗ, ಅದನ್ನ ನಾವು ಮತ್ತೆ ಅಲ್ಲಿ ಕಟ್ಟಲ್ಪಡುವಾಗ ನಮ್ಮ ಜೀವನದಲ್ಲಿ ನಿಜವಾದಂತ ಸಂತೋಷವು ಸಿಗ್ತದೆ. ಆಮೇಲೆ ಎರಡನೇದಾಗಿ 2ನೇ ಪೂರ್ವಕಾಲ ವೃತ್ತಾಂತ ಗ್ರಂಥ 29ನೇ ಅಧ್ಯಾಯ 3-4 ವಚನ ಓದಬೇಕಾದ್ರೆ, ಹಿಜ್ಕೀಯನು ಪಟ್ಟಕ್ಕೆ ಬಂದಾಗ ಮುಚ್ಚಲ್ಪಟ್ಟಂತ ದೇವಾಲಯದ ಬಾಗಿಲುಗಳನ್ನು ತೆರೆದು ಅದು ಕಾರ್ಯಕ್ರಮಗಳನ್ನು ಪ್ರಾರಂಭಿಸ್ತಾರೆ ಮತ್ತೆ. ಆಗ ಜನರೆಲ್ಲರೂ ಸಂತೋಷ ಪಡ್ತಾರೆ. ಹಿಜ್ಕೀಯನ ತಂದೆ ಅಂತ ಆಹಾಜನು ದೇವಾಲಯದ ಬಾಗಿಲು ಮುಚ್ಚುತ್ತಾನೆ. ಆದ್ರೆ ಹಿಜ್ಕೀಯನ ಪಟ್ಟಕ್ಕೆ ಬಂದಾಗ ಆ ಬಾಗಿಲುಗಳನ್ನು ತೆರುವುದರಿಂದ ಮತ್ತೆ ನಿಂತು ಹೋಗಿರುವಂತ ಆ ಯಜ್ಞಗಳನ್ನು ಮತ್ತೆ ಸಮರ್ಪಿಸಿದ್ದರಿಂದ ಅಲ್ಲಿದ್ದಂತ ಜನರಲ್ಲಿ ತುಂಬಾ ಸಂತೋಷವಾಗ್ತದೆ. ಇವತ್ತು ನಮ್ಮ ಜೀವನದಲ್ಲಿ ಯಾವುದು ಮುಚ್ಚಲ್ಪಟ್ಟಿದೆಯೋ, ಆತ್ಮಿಕವಾಗಿ ಹೇಳ್ತಾ ಇದ್ದೇನೆ, ನಮ್ಮ ಜೀವನದಲ್ಲಿ ಯಾವುದು ಮುಚ್ಚಲ್ಪಟ್ಟಿದೆಯೋ ಅದನ್ನು ನಾವು ಮತ್ತೆ ತೆರೆಯುವಾಗ, ನಾವು ಮತ್ತೆ ಪ್ರಾರಂಭಿಸುವಾಗ ನಮ್ಮ ಜೀವನದಲ್ಲಿ ನಿಜವಾದ ಸಂತೋಷ. ಅದು ಯಾವುದು ಮುಚ್ಚಲ್ಪಟ್ಟ ಅದು ನಿಮಗೆ ಮಾತ್ರ ಗೊತ್ತು, ಅದು ನನಗೆ ಮಾತ್ರ ಗೊತ್ತು. ನಾನು ಎಲ್ಲಿ ಕೆಡವಲ್ಪಟ್ಟಿದ್ದೇನೆ, ಎಲ್ಲಿ ಬಿದ್ದು ಹೋಗಿದ್ದೇನೆ ನನಗೆ ಮಾತ್ರ ಗೊತ್ತು, ನಿಮಗೆ ಮಾತ್ರ ಗೊತ್ತು. ಅದಕ್ಕಾಗಿ ಅದು ಮತ್ತೆ ಕಟ್ಟಲ್ಪಡಬೇಕು ಮತ್ತು ಎಲ್ಲಿ ಯಾವುದನ್ನು ಮುಚ್ಚಿದ್ದೇವೋ ಅದನ್ನು ಮತ್ತೆ ನಾವು ತೆರೆಯುವಾಗ ಅಲ್ಲಿ ಸಂತೋಷವಾಗ್ತದೆ. ಅದೇ ರೀತಿಯಾಗಿ 20ನೇ ವಚನದಲ್ಲಿ, ಅದೇ 2ನೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 20ನೇ ವಚನದಲ್ಲಿ, ದೇವಾಲಯಕ್ಕೆ ಹೋಗುವುದರಿಂದ ಹಿಜ್ಕೀಯನು ಅಲ್ಲಿದ್ದಂತ ಸಭಾ ಹಿರಿಯರೆಲ್ಲರನ್ನು ಕರ್ಕೊಂಡು ದೇವಾಲಯಕ್ಕೆ ಹೋಗುವುದರಿಂದ ಅವರಿಗೆ ಸಂತೋಷ. ಕೀರ್ತನೆ 122ನೇ ಕೀರ್ತನೆ ದಾವೀದನು ಹೇಳ್ತಾನೆ, ದೇವರ ಆಲಯಕ್ಕೆ ಹೋಗ್ಬೇಕಂತ ಜನರು ನನ್ನನ್ನು ಕರೆದಾಗ ನಾನು ಬಹಳ ಸಂತೋಷ ಪಟ್ಟಿದ್ದೆ. ದೇವಾಲಯಕ್ಕೆ ಹೋಗುವುದರಲ್ಲಿ ಸಂತೋಷ. ಎಷ್ಟು ಹೇಳಿದೆ? 3 ವಿಷಯ ಹೇಳಿದ್ನಲ್ಲ. ಕೆಡವಲ್ಪಟ್ಟಂತ ಅಸ್ಥಿವಾರವನ್ನು ಮತ್ತೆ ಹಾಕಿದಾಗ ಸಂತೋಷ, ಮುಚ್ಚಲ್ಪಟ್ಟಂತ ಬಾಗಿಲನ್ನು ತೆರೆದಾಗ ಮತ್ತೆ ಸಂತೋಷ, ದೇವರ ಆಲಯಕ್ಕೆ ಹೋಗುವುದರಿಂದ ಅಲ್ಲಿ ಅವರು ಸಂತೋಷ ಪಟ್ಟರು. ಮತ್ತು ಅದೇ 2ನೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 28ನೇ ವಚನದಿಂದ 30ನೇ ವಚನವನ್ನು ಓದಬೇಕಾದ್ರೆ, ನಿಂತು ಹೋದಂತ ಆರಾಧನೆಯನ್ನು ಮತ್ತೆ ಪ್ರಾರಂಭಿಸ್ತಾರೆ ಅವರು. ಯಜ್ಞಗಳನ್ನು, ಅರ್ಪಣೆಗಳನ್ನು, ಸಮಾಧಾನ ಯಜ್ಞಗಳನ್ನು ಅವ್ರು ಅರ್ಪಿಸಿದಾಗ ಅಲ್ಲಿದ್ದಂತ ಜನರಿಗೆಲ್ಲರ ಸಂತೋಷ. ನಿಂತು ಹೋದಂತ ಆರಾಧನೆಯನ್ನು ಅವರು ಪ್ರಾರಂಭಿಸಿದಾಗ ಸಂತೋಷ. ಅದೇ 35-36ನೇ ವಚನ 28ನೇ ಅಧ್ಯಾಯ 35-36ನೇ ವಚನದಲ್ಲಿ, ದೇವರ ಕಾರ್ಯಗಳನ್ನು ಕ್ರಮವಾಗಿ ನಡೆಯುವುದರಲ್ಲಿ, ದೇವರ ಕಾರ್ಯಕ್ರಮಗಳನ್ನು ಕ್ರಮವಾಗಿ ನಡೆಯುವುದರಲ್ಲಿ ಅವರು ಸಂತೋಷ ಪಟ್ಟರು. ಮತ್ತು ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 10ನೇ ವಚನ 11ನೇ ವಚನ ಓದಬೇಕಾದ್ರೆ, ದೇವರ ವಾಕ್ಯದಲ್ಲಿಯೂ ದೇವರ ಪ್ರೀತಿಯಲ್ಲಿಯೂ ನಿಜವಾದ ಸಂತೋಷವಿದೆ, ಅದರಲ್ಲಿ ನೀವು ನೆಲೆಗೊಂಡಿರಬೇಕು, ನಿಮ್ಮ ಸಂತೋಷವು ಪರಿಪೂರ್ಣವಾಗಬೇಕಂತೇಳಿ ಯೇಸು ಸ್ವಾಮಿ ಹೇಳ್ತಾನೆ.
ಮತ್ತು ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 46-47 ವಚನ ಓದಬೇಕಾದ್ರೆ ಅನ್ಯೋನ್ಯತೆಯಲ್ಲಿ ಸೇರಿದಾಗ ಸಂತೋಷ. ಒಬ್ಬರೊಂದಿಗೆ ಒಬ್ಬರು ನಾವು ಸಭೆಯಾಗಿ ಸೇರುವಾಗ ಅನ್ಯೋನ್ಯತೆಯಲ್ಲಿ ಸೇರಿದಾಗ ಸಂತೋಷವಾಗ್ತದೆ. ಮತ್ತು 47ನೇ ವಚನದಲ್ಲಿ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 47ನೇ ವಚನದಲ್ಲಿ ದೇವರು ನಂಬಿದವರನ್ನ ಮಂಡಲ ಸೇರಿಸುವಾಗ ಸಂತೋಷ. ಮತ್ತು ಕಡೆಯದಾಗಿ 1ನೇ ಥೆಸಲೋನಿಕ ಪತ್ರಿಕೆ 2ನೇ ಅಧ್ಯಾಯ 19ನೇ ವಚನ 20ನೇ ವಚನ ಓದಬೇಕಾದ್ರೆ ದೇವರ ಆಗಮನಕ್ಕಾಗಿ ನಾವು ಎದುರು ನೋಡುವಾಗ, ಯೇಸು ಕ್ರಿಸ್ತನ ಬರೋಣಕ್ಕಾಗಿ ನಾವು ಎದುರು ನೋಡುವಾಗ ಇದೆಲ್ಲ ರೆಫರೆನ್ಸ್ ಇದೆ. ಇದೆಲ್ಲ ಓದ್ಲಿಕ್ಕೆ ನನ್ನ ಮುಂದೆ ಸಮಯವಿಲ್ಲ. ಅದಕ್ಕಾಗಿ ಎಲ್ಲಿ ನಮ್ಗೆ ನಿಜವಾದ ಸಂತೋಷವಿರ್ತದೆ ಅಂದ್ರೆ, ನಾವು ಎಲ್ಲಿ ಕೆಡವಲ್ಪಟ್ಟಿದ್ದೇವೆ ಅಲ್ಲಿ ಕಟ್ಟಲ್ಪಡಬೇಕು. ಎಲ್ಲಿ ನಾವು ಮುಚ್ಚಲ್ಪಟ್ಟಿದ್ದೇವೆ ಅದು ಮತ್ತೆ ಓಪನ್ ಮಾಡಿ, ಮತ್ತೆ ರೀಓಪನ್ ಮಾಡಿ ಅದು ಪ್ರಾರಂಭಿಸಬೇಕು. ದೇವರ ಆಲಯಕ್ಕೆ ಹೋಗುವುದರಿಂದ ಸಂತೋಷ, ಆರಾಧನೆ ಮಾಡುವುದರಲ್ಲಿ ಸಂತೋಷ, ದೇವರ ಕಾರ್ಯಗಳನ್ನು ಕ್ರಮವಾಗಿ ನಡೆಸುವುದರಲ್ಲಿ ಸಂತೋಷ, ದೇವರ ವಾಕ್ಯದಲ್ಲಿಯೂ ದೇವರ ಪ್ರೀತಿಯಲ್ಲಿಯೂ ನೆಲೆಗೊಂಡಿರುವ ಸಂತೋಷ, ಒಬ್ಬರನ್ನೊಬ್ಬರು ಅನ್ಯೋನ್ಯತೆಯಲ್ಲಿ ಇರುವಂತದ್ದು ಸಂತೋಷ, ಪಾಪಿಗಳು ಪರಿಶುದ್ಧರಾಗಿ ಮಾರ್ಪಡುವಂತ ಸಂತೋಷ, ಯೇಸು ಕ್ರಿಸ್ತನ ಬರೋಣಕ್ಕಾಗಿ ಎದುರು ನೋಡುವಂಥದ್ದು ನಿಜವಾದ ಸಂತೋಷ. ಈ ಲೋಕದಲ್ಲಿ ತಾತ್ಕಾಲಿಕವಾದ ಸಂತೋಷವಿದೆ, ಇದು ಶಾಶ್ವತವಾದ ಸಂತೋಷ. ಅದಕ್ಕಾಗಿ ಈ ಶಾಶ್ವತವಾದಂತ ಸಂತೋಷದಲ್ಲಿ ನೀವು ಪ್ರವೇಶಿಸಬೇಕಾದ್ರೆ ಮೊದಲು ನಮ್ಮೊಳಗೆ ನಾವು ನೋಡಿಕೊಳ್ಳೋಣ, ನಮ್ಮ ಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಳ್ಳೋಣ, ನಿಜವಾದ ಮಾನಸಾಂತರದೊಂದಿಗೆ ಪಶ್ಚಾತ್ತಾಪದೊಂದಿಗೆ ದೇವರ ಸಾನ್ನಿಧ್ಯಕ್ಕೆ ಬರೋಣ. ಆಗ ಈ ಭೂ ಸಂಬಂಧವಾದಂತ ವಿಷಯಗಳು ಚಿಕ್ಕದಾಗಿ ಕಾಣಿಸ್ಕೊಳ್ತವೆ, ಪರ ಸಂಬಂಧವಂತ ವಿಷಯಗಳು ನಮಗೆ ದೊಡ್ಡ ಶ್ರೇಷ್ಠದಂತ ವಿಷಯಗಳಾಗಿ ಕಾಣಿಸ್ಕೊಳ್ತವೆ. ಅದಕ್ಕಾಗಿ ನಮ್ಮೆಲ್ಲರ ಜೀವನದಲ್ಲಿ ಇಂಥ ಶ್ರೇಷ್ಠವಾದ ಸಂತೋಷದಲ್ಲಿ ಸೇರ್ಲಿಕ್ಕೆ ದೇವರ ಆತ್ಮವನ್ನು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ದೇವರು ಕೊಟ್ಟಂತ ಮಾತುಗಳು ಮುಗಿಸುತ್ತಾ ನಿಮ್ಮೆಲ್ಲರಿಗೆ ನಾನು ಧನ್ಯವಾದ ತಿಳಿಸ್ತಾ ಎಲ್ಲರಿಗೆ ಧನ್ಯವಾದ.